ಮಾಡಕ್ ನಮ್ಗಾಗುತ್ತೆ. ಸೊ 4 ಪಾಯಿಂಟ್ ನಾವು ಚಿಂತಿಸ್ತೀವಿ. ಫಸ್ಟ್, ನೀವು ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ 1 ಪಾಯಿಂಟ್. 2ನೇ ಪಾಯಿಂಟ್, ಮನಸ್ಸಿದ್ರೆ ಸಾಲದು, ನಿಮ್ಮನ್ನೇ ಪರಿತ್ಯಜಿಸಬೇಕು. 3ನೇ ಪಾಯಿಂಟ್, ಶಿಲುಬೆ ಹೋರಬೇಕು. 4ನೇ ಪಾಯಿಂಟ್, ಹಿಂಬಾಲಿಸಬೇಕು. 4 ವಿಷಯಗಳು ಹೇಳ್ತಾ ಇತ್ತು, ನಾವು ಧ್ಯಾನಿಸಿದ್ದೀವಿ 4 ವಿಷಯಗಳು. ನೀವು ಅದೆಲ್ಲ ಧ್ಯಾನಿಸ್ತಾ ಇದೆ ನನ್ಗೆ ಅನಿಸ್ತಾ ಇದೆ. ಪ್ರಿಯರೇ, ಇವತ್ತು ಅದರ ಕಂಟಿನ್ಯೂಯೇಷನ್ ಆಗಿ ನಾವು ಯೋಚನೆ ಮಾಡುವಾಗ, ಶಿಲುಬೆ ಹೋರುವವರು ಯಾರು? ಈಗ ಯೇಸುಸ್ವಾಮಿಯ ಮೇಲೆ ಶಿಲುಬೆಯನ್ನು ಹಾಕಲಾಯಿತು. ಓಕೆ, ಸೊ ಯಾವಾಗ ಶಿಲುಬೆ ಹಾಕಿರೋದು ಕೆಜೆ ಸರ್? ಅವ್ರ ಮೇಲೆ ತಪ್ಪು ಹೊರಿಸಿದಾಗ ಅಂದ್ರೆ ಯೇಸು ಸ್ವಾಮಿಯ ಮೇಲೆ ಡೆತ್ ಸೆಂಟೆನ್ಸ್ ಕೊಟ್ಟಾಗ, ಅಂದ್ರೆ ಏನ್ ಹೇಳ್ತೀರಾ, ಮರಣ ಶಿಕ್ಷೆಯನ್ನು ಕೊಟ್ಟಾಗ ಶಿಲುಬೆಯನ್ನು ಯೇಸುವಿನ ಮೇಲೆ ಹಾಕಿದರು ಅಲ್ವಾ? ಪಿಲಾತನ ಮನೆಯಿಂದ ಗೋಗೊಲ್ಥಾವರೆಗೆ ಆ ಶಿಲುಬೆ ಹೊತ್ಕೊಂಡು ನಡೆಯಲು ಕಾರಣ ಏನಂತಾರೆ, ಪಿಲಾತನ ಮನೆಯಲ್ಲಿ ಯೇಸು ಸ್ವಾಮಿಗೆ ಮರಣ ಶಿಕ್ಷೆಯನ್ನು ಕೊಟ್ಟರು. ಹಾಗಾದ್ರೆ ಪ್ರಿಯರೇ, ಈ ಯೇಸು ಸ್ವಾಮಿ, ನೀವು ನನ್ನ ಶಿಷ್ಯನಾಗಿದ್ದರೆ ನನ್ನನ್ನು ಶಿಲುಬೆ ಹೊತ್ಕೊಂಡು ಹಿಂಬಾಲಿಸಬೇಕು ಅಂತ ಹೇಳುವಾಗ ಅರ್ಥ ಏನು? ನೀವು ಸಾಯ್ಲಿಕ್ಕೆ ರೆಡಿ ಇರ್ಬೇಕು. ನೀವು ಮರಣ ಶಿಕ್ಷೆಗೆ, ಅಂದ್ರೆ ಶಿಕ್ಷೆ ಕೊಟ್ಟವರಾಗಿದ್ದೀರಾ. ಅಂದ್ರೆ ನೀವು ಪಡೆದವರಾಗಿ, ನೀವು ಮರಣ ಶಿಕ್ಷೆಯನ್ನು ಪಡೆದವರು. ಮರಣ ಶಿಕ್ಷೆಗೆ ಆ ಒಂದು ರೆಡಿಯಾಗಿ ಜೀವಿಸುವ ಹಾಗೆ ಜೀವಿಸುವವರಾಗಬೇಕೆಂದು ಈ ಒಂದು ವಚನದ ಮುಖಾಂತರ ನಾವು ನೋಡಲು ಸಾಧ್ಯ. ಓಕೆ, ಇದರಲ್ಲೂ ನಾವು ನೋಡ್ಬೋದು, ರೋಮ ಆ ಒಂದು ಇದರಲ್ಲಿ ರೋಮನ್ ಸಿಟಿಸನ್ಶಿಪ್ ಇದ್ರೆ ಅವರಿಗೆ ಶಿಲುಬೆ ಹೊರುವ ಅಗತ್ಯ ಇಲ್ಲ. ಅವರಿಗೆ ಬಿಹೆಡ್ ಮಾಡ್ತಾರೆ, ಕತ್ತರಿಸ್ತಾರೆ. ನಮ್ಗೆ ಗೊತ್ತು, ಸ್ವಂತ ಪೌಲನನ್ನು ಬಿಹೆಡ್ ಮಾಡಲಾಯಿತು. ಯಾಕಂದ್ರೆ ಅವನು ರೋಮಾ ಪೌರನಾಗಿದ್ದ, ರೋಮಾ ಸಿಟಿಸನ್ ಆಗಿದ್ದ. ಆದ್ರೆ ಪೇತ್ರನನ್ನು ಶಿಲುಬೆಗೇರಿಸಿದ್ರು. ಅವನು ರೋಮಾ ಪೌರನಾಗಿರ್ಲಿಲ್ಲ, ಯಹೂದ್ಯನಾಗಿದ್ದ. ಓಕೆ, ಸೊ ಈ ಶಿಲುಬೆ ಹೊತ್ತುಕೊಂಡು ನಡೆಯುವ ವ್ಯಕ್ತಿ ಎಂದು ಹೇಳುವಾಗ ನಾವು ಏನ್ ಅರ್ಥ ಮಾಡ್ಬೇಕು? ಅವನ್ ಮರಣ ಶಿಕ್ಷೆಗೆ ವಿಧಿಸಲ್ಪಟ್ಟ ವ್ಯಕ್ತಿ ಆಗಿದ್ದಾನೆ. ಸೊ ಒಂದು ಶಿಕ್ಷೆಯನ್ನು ಯಾವಾಗಲೂ ಜೀವಿಸಬೇಕಾಗಿರುವುದು ಈ ರೀತಿಯಲ್ಲೆಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಮರಣ ಶಿಕ್ಷೆಗೆ ವಿಧಿಸಲ್ಪಟ್ಟ ವ್ಯಕ್ತಿ ಹೇಗಿರಬೇಕು? ಶಶಿಕಲಾ ಸಿಸ್ಟರ್, ನೀವ್ ಹೇಳಿ, ಒಂದು ಮರಣ ಶಿಕ್ಷೆಗೆ ವಿಧಿಸಲ್ಪಟ್ಟ ವ್ಯಕ್ತಿಯ ಮನೋಭಾವನೆ ಹೇಗಿರುತ್ತದೆ? ಇನ್ನು ಹೋಪ್ಸೇ ಇರಲ್ಲ. ಬೇರೆ ಅಂದ್ರೆ ಬೇರೆ ಚಿಂತೆಗಳೇ ಇರಲ್ಲ. ಮರಣ ಹೊಂದ್ಬಿಟ್ಟಿರ್ತಾನೆ. ಮರಣ ಶಿಕ್ಷೆಗೆ ವಿಧಿಸಲ್ಪಟ್ಟ ವ್ಯಕ್ತಿಯ ಟಾರ್ಗೆಟ್ ಏನು? ಈ ಶಿಲುಬೆ ಹೊತ್ಕೊಂಡು ನಡೆಯಲೇಬೇಕು. ವಿಧಿ ಇಲ್ಲ. ಅವನ ಜೀವನ ಶಿಲುಬೆ ಇಲ್ಲದೆ ಇದ್ರು ಮನಸ್ಸಿನಲ್ಲಿ ಶಿಲುಬೆ ಇದ್ದೇ ಇರುತ್ತದೆ. ನನ್ ಸಾವು ಈ ದಿನದಲ್ಲಿ ನನ್ ಸಾವು. ಆಗ ಅವನ್ ಬೇರೆ ಲೋಕದ ಚಿಂತೆಗಳು ಯಾವುದೂ ಬರಲ್ಲ. ಒಂದ್ 10 ಎಕರೆ ಜಾಗ ತಗೊಳ್ಳೋಣ ಅಂತ ಯೋಚನೆ ಬರುತ್ತಾ? ಮರಣ ಶಿಕ್ಷೆ ವಿಧಿಸಲ್ಪಟ್ಟ ನಂತರ ಒಂದು ಮನೆ ಕಟ್ಟೋಣ ಅಂತ ಯೋಚನೆ ಬರುತ್ತಾ? ಅವನಿಗೆ ಲೋಕದ ರೀತಿಯಲ್ಲಿ ಚಿಂತೆಗಳು ಯಾವುದೂ ಬರಲ್ಲ. ಸೊ ಪ್ರಿಯರೇ, ನನ್ನನ್ನು ಹಿಂಬಾಲಿಸಿ ಅಂತ ಹೇಳಿದಿರಲ್ಲ. ಸೊ ಈ ಒಂದು ಅವಸ್ಥೆ ಇಟ್ಕೊಂಡು ಯೇಸುವನ್ನು ಹಿಂಬಾಲಿಸುವ ವ್ಯಕ್ತಿ, ಮರಣ ಶಿಕ್ಷೆಗೆ ವಿಧಿಸಲ್ಪಟ್ಟ ಒಂದು ವ್ಯಕ್ತಿ, ಎಲ್ಲಿಗೆ ಯಾರನ್ನು ಹಿಂಬಾಲಿಸಬೇಕು? ಯೇಸುವನ್ನು ಈ ಒಂದು ರೀತಿಯಲ್ಲಿ ನಮ್ಮ ಜೀವನ, ಆಗ ನಮ್ಗೆ ಲೋಕದ ರೀತಿಯಲ್ಲಿ ಚಿಂತೆ ಇರಲ್ಲ. ಆ ಕಡೆ ನೋಡುವುದಿಲ್ಲ, ಈ ಕಡೆ ನೋಡುವುದಿಲ್ಲ. ಈ ಶಿಲುಬೆ ಹೊತ್ಕೊಂಡು ನಡೆಯೋ ಒಂದು ವ್ಯಕ್ತಿ ಈ ಕಡೆ ದೊಡ್ಡ ಒಂದು ಫಿಲಿಂ ಪೋಸ್ಟ್ ಇದೆ ಅಂತ ಆ ಕಡೆ ನೋಡಲ್ಲ, ಬಿಗ್ ಬಾಸ್ ಇದ್ರೆ ಆ ಕಡೆ ನೋಡಲ್ಲ. ಓಕೆ, ಯಾಕಂದ್ರೆ ಅವನ ಚಿಂತೆ ಎಲ್ಲ ಈ ಒಂದು ಮರಣದ ಅವಸ್ಥೆಯನ್ನು ಕುರಿತು ಇರ್ತದೆ. ಪ್ರಿಯರೇ, ಇಂತಹ ಒಂದು ಜೀವನ ನಡೆಸುವ ವ್ಯಕ್ತಿ, ಯೇಸುವನ್ನು ನೋಡಿ ಜೀವಿಸುವ, ಅದೊಂದೇ ಟಾರ್ಗೆಟ್ ಆಗಿಟ್ಟು ಜೀವಿಸುವ
ಒಂದು ವ್ಯಕ್ತಿಯ ಲಕ್ಷಣವಾಗಿದೆ ಶಿಷ್ಯನು ಎಂದು ಹೇಳುವಾಗ. ಬೇರೆ ಅವಸ್ಥೆಗಳು ಬೇಕಾದಷ್ಟಿರುತ್ತದೆ. ಆ ಕಡೆ ನೋಡ್ತಾ ಇಲ್ಲ, ಈ ಕಡೆ ನೋಡ್ತಾ ಇಲ್ಲ, ಅವನ್ ಟಾರ್ಗೆಟ್ ಎಲ್ಲ ಅಲ್ಲಿ. ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 15ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ಪ್ರೇಷಿತರ ಕಾರ್ಯಕಲಾಪ 15:25 ಸಂತ ಪೌಲ ಮತ್ತು ಸೀಲನನ್ನು ಕಳಿಸ್ತಾ ಇದ್ದಾರೆ. ಓದಿ. ಆದುದರಿಂದ ನಾವೆಲ್ಲರೂ ನಾವೆಲ್ಲರೂ ಸಭೆ ಸೇರಿ ಪ್ರತಿನಿಧಿಗಳನ್ನು ಆರಿಸಿ ನಿಮ್ಮಲ್ಲಿಗೆ ಕಳುಹಿಸಲು ನಿರ್ಧರಿಸಿದೆವು. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರಿಗಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿರುವ ನಮ್ಮೊಲವಿನ ಬಾರ್ನಬ ಮತ್ತು ಪೌಲರೊಡನೆ ಈ ಪ್ರತಿನಿಧಿಗಳು ಬರುತ್ತಿದ್ದಾರೆ. ಈ ಪ್ರತಿನಿಧಿಗಳು ಯಾರ ಜೊತೆಗೆ ಬರ್ತಾರೆ? ಪೌಲ ಮತ್ತು ಪೌಲನೊಡನೆ. ಯಾರು ಪೌಲ ಮತ್ತು ಸೀಲನು? ಯೇಸುವಿಗಾಗಿ ಪ್ರಾಣ ಕೊಡಿಸೋರು, ಶಿಷ್ಯರು. ಯೇಸುವಿಗಾಗಿ ಪ್ರಾಣವನ್ನೇ ಮುಡಿಪಾಗಿಟ್ಟವರು. ಯೇಸುವಿಗಾಗಿ ಪ್ರಾಣವನ್ನು ಮುಡಿಪಾಗಿಟ್ಟವರು. ಬೇರೆ ಭಾಷಾಂತರದಲ್ಲಿ ಯೇಸುವಿಗಾಗಿ ಸತ್ತವರು ಎಂದಿದೆ. ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನೋಡೋದಾದ್ರೆ ಸ್ವಲ್ಪ ಅಥವಾ ಬೇರೆ ಕನ್ನಡ ತಮಿಳ ಅಥವಾ ಯಾವ್ದಾದ್ರು ಭಾಷಾಂತರ ನೋಡಿದ್ರೆ ಇದು ಒಂದು ಮುಖ್ಯವಾದ ಒಂದು ಪದನೇ. ಈ ಪ್ರೇಷಿತರ ಕಾರ್ಯಕಲಾಪ 15:25 ಯಾವ್ದಾದ್ರು ಟ್ರಾನ್ಸ್ಲೇಷನ್ ನೋಡಿ, ಬೇರೆ ಸಿಕ್ಕಿದವರು ಬೇಗ ಹೇಳಿ. ಯೇಸುವಿಗಾಗಿ ಪ್ರಾಣತ್ಯಾಗ ಅಲ್ವಾ? ಈ ಕನ್ನಡದಲ್ಲಿ ಏನಿದೆ ಸಿಸ್ಟರ್? ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟವರು. ತನ್ನ ಪ್ರಾಣವನ್ನು ಮುಡಿಪಾಗಿಟ್ಟವರು. ಬೇರೆ ಯಾವ್ದಾದ್ರು ಟ್ರಾನ್ಸ್ಲೇಷನ್ ಸಿಗ್ತಾ? ಯೇಸುವಿಗಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟವರು. ಯಾರ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ ಸರ್. ಸರ್. Jerusalem apostles and elders decided to send chosen men, Judas and Silas, with Barnabas and Paul to Antioch, affirming their unity and sending reassurance to the Gentile believers, stating, "It has seemed good to us, having come to one accord, to choose men and send them to you with our beloved Barnabas and Paul." ಈ ತರ ಇದೆ. ಅದ್ರಲ್ಲಿ ಒಂದು ಕ್ಲಾರಿಟಿ. ಇದು RSV. ಓಕೆ. ಸೊ ಇದು ಕನ್ನಡದಲ್ಲಿ ಪ್ರಾಣತ್ಯಾಗ ಮಾಡಲು ಹೇಳಿ. தமிழில் எனவே நாங்கள் ஒரு மனதுடன் கூடி வந்து சிலரை தேர்ந்தெடுத்து என் அன்புக்குரிய பர்னபா, பவுல் ஆகியோரோடு உங்களிடம் அனுப்புவதற்கென்று தீர்மானித்தோம். ಓಕೆ. 26 இவர்கள் இவர்கள் இருவரும் நம் ஆண்டவர் இயேசு கிறிஸ்துவுக்காக தங்கள் உயிரையும் கொடுக்க துணிந்தவர்கள். ಉಯಿರೈயும் ಕುಡಕ್ಕೆ ತುನಿಂದವರು ಅಂದ್ರೆ ಜೀವ ಕೊಡಲು ರೆಡಿ ಆದವರು. ಪ್ರಾಣವನ್ನೇ ಮುಡಿಪಾಗಿಟ್ಟಿರುವರು. ಅವರ ಜೀವ ಅವರಿಗೆ ಕೊಟ್ಟಿದ್ದಾರೆ. ಯೇಸುವಿಗಾಗಿ ಒಂದ್ರೆ ಜೀವ ಕೊಟ್ಟಿದ್ದಾರೆ ಅಂತ ಹೇಳುವಾಗ ಅರ್ಥ ಏನು? ಸತ್ತಿದ್ದಾರೆ. ಜೀವ ಕೊಟ್ಟರು ಅಂತ ಹೇಳುವಾಗ ಏನರ್ಥ? ಅವರಿಗಾಗಿ ಜೀವ ಕೊಟ್ಟಾಗಿದೆ. ಇನ್ನು ಬೇರೆ ಯಾರಿಗೂ ಜೀವ ಕೊಡಕ್ ಆಗ್ತಾ ಇಲ್ಲ. ಇನ್ನು ಬೇರೆ ಯಾವ ವಿಷಯಗಳಿಗೂ ಜೀವ ಕೊಡಕ್ ಆಗ್ತಾ ಇಲ್ಲ. ಪ್ರಿಯರೇ, ಒಂದು ಶಿಷ್ಯನ ಅವಸ್ಥೆ ಇದಾಗ್ಬೇಕು. ಯೇಸುವಿಗಾಗಿ ಸಾಯಲ್ಪಟ್ಟವರು, ಯೇಸುವಿಗಾಗಿ ಜೀವ ಕೊಟ್ಟವರು, ಯೇಸುವಿಗಾಗಿ ತನ್ನ ಜೀವವನ್ನೇ ಮುಡಿಪಾಗಿ ಇಟ್ಟವರು. ಇದು ಒಂದು ಶಿಷ್ಯನ ಲಕ್ಷಣ ಎಂದು ಹೇಳಬಹುದು. ಈಗ ಒಮ್ಮೆ ಒಂದು 25 ವಯಸ್ಸಿರೋ ಮಗ, ಇಂಗ್ಲೆಂಡಿನಲ್ಲಿದ್ದವರು, ನನ್ನ ಹೆಸರು ಜಾನ್ ಎಲಿಯಟ್ ಅಂತೇಳಿ. ಅವನು ಹೇಳ್ತಾ ಇದ್ದಾನೆ, ನಾನು ಆಫ್ರಿಕೆಗೆ ಹೋಗಿ ಶುಭ ಸಂದೇಶವನ್ನು ಸಾರಕ್ಕೆ ಹೋಗ್ತೇನೆ. ಆಗ ಅಪ್ಪ ಹೇಳಿದರು, ಮಗನೇ, ಅಲ್ಲಿ ಮನುಷ್ಯನನ್ನು ತಿನ್ನುವರಿದ್ದಾರೆ, ಕ್ಯಾನಿಬಾಲ್ಸ್.
ಆಗ ಈ ಮಗ ಹೇಳ್ತಾ ಇದ್ದಾನೆ, ಅಪ್ಪ ನೀವು ಸಹ ಸ್ವಲ್ಪ ದಿನದಲ್ಲಿ ಸಾಯ್ತೀರಾ. ಆಗ ನಿಮ್ಮ ಶರೀರ ಯಾರು ತಿನ್ನುವರು? ಹುಳು. ಹುಳುಗಳು ತಿಂತಾರೆ. ನಿನ್ನ ಶರೀರ ಹುಳುಗಳು ತಿಂತಾರೆ. ನಾನು ಹೋದ್ರೆ ಅಟ್ಲೀಸ್ಟ್ ನನ್ನ ಶರೀರ ಮನುಷ್ಯನು ತಿಂತಾರೆ ಅಲ್ವಾ? ಎರಡು ಒಂದೇ. ಆದ್ರೆ ಮನುಷ್ಯನಿಗೆ ಉಪಯೋಗ ಆಗುವುದಾದ್ರೆ ಅದಾದ್ರೂ ಆಗಲಿ ಅಂತ ಹೇಳಿ ಈ ವ್ಯಕ್ತಿ ಶುಭ ಸಂದೇಶವನ್ನು ಸಾರಲು ಹೋಗಿದ್ದರಂತೆ. ಅಲ್ಲೋಗಿ ಶುಭ ಸಂದೇಶ ಸಾರೋ ಮುಂಚೆನೆ ಅವರನ್ನು ಕೊಂದು ಹಾಕಿದ್ದಾರೆ, ತಿಂದು ಹಾಕಿದ್ದಾರೆ. ಆದ್ರೆ ಇವನ ಆಟಿಟ್ಯೂಡ್ ಏನು? ಯೇಸುವಿಗಾಗಿ ಆ ಒಂದು ಲಕ್ಷ್ಯ, ಅದೊಂದೇ ಯೇಸುವನ್ನು ಹಿಂಬಾಲಿಸ್ತಾ ಇದೆ. ಏನಾದ್ರೂ ಆಗ್ಲಿ, ಯಾಕಂದ್ರೆ ಯೇಸುವಿಗಾಗಿ ಸತ್ತು ಜೀವಿಸುವವರಾಗಿದ್ದಾರೆ ಈ ವ್ಯಕ್ತಿ. ಇನ್ನು ಲೋಕನ ಶುಭ ಸಂದೇಶ 14ನೇ ಅಧ್ಯಾಯ 26ನೆಯ ವಾಕ್ಯ. ಇಪ್ಪತ್ತಾರಲ್ಲ ಬ್ರದರ್? ನನ್ನಲ್ಲಿಗೆ ಬರುವ ಯಾರೊಬ್ಬನು ತನ್ನ ತಂದೆ ತಾಯಿ, ಹೆಂಡತಿ ಮಕ್ಕಳು, ಸಹೋದರ ಸಹೋದರಿಯನ್ನು ಮಾತ್ರವಲ್ಲ, ತನ್ನ ಪ್ರಾಣವನ್ನು ಕೂಡ ತ್ಯಜಿಸದ ಹೊರತು ನನ್ನ ಶಿಷ್ಯನಾಗಲಾರ. ಶಿಷ್ಯನಾಗ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕು? ಏನೆಲ್ಲ ಮಾಡ್ಬೇಕು? ತಂದೆ ತಾಯಿ, ಹೆಂಡತಿ ಮಕ್ಕಳು, ಸಹೋದರ ಸಹೋದರಿ ಮಾತ್ರವಲ್ಲ, ತನ್ನ ಪ್ರಾಣವನ್ನು ಕೂಡ ತ್ಯಜಿಸದೆ ಹೊರತು. ಆದ್ರೆ ನಮ್ಗೆ ಇದೊಂದು ತುಂಬಾ ಕಾಂಟ್ರಡಿಕ್ಷನ್ ಆಗಿ ಅನಿಸ್ತದೆ ಅಲ್ವಾ? ನೀವು 4ನೇ ಕಟ್ಟಲೆ ತಂದೆ ತಾಯಿರನ್ನು ಪ್ರೀತಿಸು, ಇನ್ನು ಹೆಂಡತಿ ಒಂದೇ ಶರೀರ ಅಂತ ಹೇಳ್ತಾ ಇದೆ, ಮಕ್ಕಳನ್ನು ಪ್ರೀತಿಸು, ಇದೆಲ್ಲ ಕಡೆನೂ ಹೇಳ್ತಾ ಇದೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ? ತಂದೆ ತಾಯಿ, ಹೆಂಡತಿ ಮಕ್ಕಳು, ಕೊನೆಗೆ ಪ್ರಾಣವನ್ನು ಕೂಡ ತ್ಯಜಿಸಿ, ನಿಮ್ಮ ಪ್ರಾಣವೇ ತುಂಬಾ ಮುಖ್ಯವಾಗಿ ಅದು ಸಹ ತ್ಯಜಿಸಬೇಕು ನನ್ನ ಶಿಷ್ಯನಾಗಬೇಕು ಅಂತ ಹೇಳುವಾಗ, ಹಾಗಾದ್ರೆ ಇದು ಒಂದು ಕಾಂಟ್ರಡಿಕ್ಷನ್ ಆಗಿ ಅನಿಸ್ತಾ ಇಲ್ವಾ? ಕೆಜೆ ಸರ್ ಏನ್ ಹೇಳ್ತೀರಾ ಈ ವಿಷಯದಲ್ಲಿ? ಇಲ್ಲ ಸರ್, ಯಾಕಂದ್ರೆ ಇಲ್ಲಿ ಹೇಳ್ತಾ ಇರೋದು ಆ ತಂದೆ ತಾಯಿನ ಪ್ರೀತಿಸಬಾರದು ಅಂತಲ್ಲ, ಇದೆಲ್ಲರಿಗಿಂತ ಮಿಗಿಲಾಗಿ ಮೊದಲು ಯೇಸುವನ್ನ ಪ್ರೀತಿಸ್ಬೇಕು ಅನ್ನೋದೇ ಇದರ ಅರ್ಥ. ಅಂದ್ರೆ ನೋಡಿ, ಯಾರಿಗೆ ತ್ಯಜಿಸಲು ಸಾಧ್ಯ? ಈಗ ಯಾರು ಸಾಧ್ಯ ಪ್ರಿಯರೇ? ನಿಜವಾಗಿ ಪ್ರೀತಿಸೋ ವ್ಯಕ್ತಿಗೆ ಮಾತ್ರನೇ. ಪ್ರೀತಿ ಇಲ್ಲದೆ ಇರೋ ವ್ಯಕ್ತಿಗೆ ತ್ಯಜಿಸೋದೇನು ಕಷ್ಟ ಆಗ್ತದ ಅಲ್ವಾ? ಸರ್, ಅವ್ನು ಮೊದಲೇ ಎಲ್ಲ ತೆಗೆಸ್ಬಿಟ್ಟಿರ್ತಾರಲ್ಲ ಪ್ರೀತಿ ಇಲ್ದಾದ್ಮೇಲೆ. ಈಗ ಪ್ರೀತಿ ಅವರ ಮೇಲೆ ಇದ್ರೆ ಮಾತ್ರನೇ ನಾವು ತ್ಯಜಿಸಲು ಸಾಧ್ಯ. ಪ್ರೀತಿ ಇಲ್ಲದೆ ಇದ್ರೆ ಅದ್ರ ತ್ಯಜಿಸೋದಕ್ಕೆ ಮೀನಿಂಗ್ ಇಲ್ಲ. ಇಲ್ಲಿ ಏನಂದ್ರೆ ಯೇಸ್ವಾಮಿ ಹೇಳೋದೇನಂದ್ರೆ, ನೀವು ಅವರನ್ನು ಬಿಟ್ಟು ಬಿಡ್ಬೇಕಂದೆಲ್ಲ ಹೇಳ್ತಾ ಇರೋದು. ನೀವು ಅರ್ಥ ಮಾಡಿ. ಈಗ ಒಂದು ತಕ್ಕಡಿ ಇದೆಯಲ್ಲ, ಈ ತೂಕ ಮಾಡೋದು, ಅದರಲ್ಲಿ ನಿಮ್ಮ ತಂದೆಯನ್ನಿಟ್ರೆ, ಇನ್ನೊಂದ್ ಕಡೆ ಯೇಸುಸ್ವಾಮಿನಿಟ್ರೆ ಯಾವ್ದಕ್ಕೆ ವೆಯ್ಟ್ ಜಾಸ್ತಿ ಇರಬೇಕು? ಯೇಸುಸ್ವಾಮಿ ಇರೋ ಕಡೆ ವೆಯ್ಟ್ ಜಾಸ್ತಿ ಇರಬೇಕು. ಅರ್ಥ ಆಯ್ತಲ್ಲ? ನಿಮ್ಮ ಪ್ರೀತಿ ತಂದೆ ಒಂದ್ ಕಡೆ, ಯೇಸುಸ್ವಾಮಿ ಇನ್ನೊಂದ್ ಕಡೆ. ಯೇಸುಸ್ವಾಮಿಗೆ ಆ ಒಂದು ಆದ್ಯತೆ ಕೊಡಬೇಕು. ನಿಮ್ಮ ಆಸ್ತಿ ಯೇಸುಸ್ವಾಮಿ ಇನ್ನೊಂದ್ ಕಡೆ ಇಟ್ರೆ, ನಿಮ್ಮ ಮಕ್ಕಳು ಯೇಸುಸ್ವಾಮಿ ಇನ್ನೊಂದ್ ಕಡೆ ಇಟ್ರೆ, ಯೇಸುಸ್ವಾಮಿಗೆ ಆದ್ಯತೆ ಕೊಡಬೇಕು ಎಂದು ಮಾತ್ರನೇ ಹೇಳ್ತಾ ಇರೋದು. ಡೈವೋರ್ಸ್ ಮಾಡಿ ಅಂತ ಯೇಸುಸ್ವಾಮಿ ಇಲ್ಲಿ ಹೇಳ್ತಾ ಇಲ್ಲ. ಓಕೆ, ಯೇಸುಸ್ವಾಮಿಗೆ ನೀವು ಆದ್ಯತೆಯನ್ನು ಕೊಡಬೇಕು ಅಂತ ತಕ್ಕಡಿಯಲ್ಲಿ ಇಡುವಾಗ. ಈಗ ನೀವೇ ಯೋಚನೆ ಮಾಡಿ, ಯೋಬನ ಗ್ರಂಥದಲ್ಲಿ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಯೋಬನ ಹೆಂಡತಿ ಒಂದು ವಾಕ್ಯ ಹೇಳ್ತಾ ಇದ್ದಾರೆ, ಯೋಬ ಇನ್ನೊಂದು ವಾಕ್ಯ ಹೇಳ್ತಾ ಇದ್ದಾರೆ. 9ನೇ ವಾಕ್ಯದಲ್ಲಿ ಯೋಬನ ಹೆಂಡತಿ ಹೇಳ್ತಾ ಇದ್ದಾರೆ ಏನೋ? ಅಧ್ಯಾಯ 1ನೇ ಅಧ್ಯಾಯ 9ನೇ ವಾಕ್ಯ ಯೋಬನ ಗ್ರಂಥ. ಸರ್ವೇಶ್ವರ ದೂಷಿಸಿ ಸಾಯಬಾರದೆ ಅಂತ ಹೇಳ್ತಾರೆ ಹೆಂಡತಿ. ಇಲ್ಲ, ನೀವು ಅದು ಓದಿ ಪೂರ್ತಿ. ಅದಕ್ಕೆ ಸೈತಾನನು ಹೀಗೆ ಎಂದನು, ಲಾಭವಿಲ್ಲದೆ ಯೋಬನು ನಿಮ್ಮಲ್ಲಿ ಭಯಭಕ್ತಿ ಇಟ್ಟಿದ್ದಾನೆಯೇ? 9ನೇ ವಚನನಾ ಅದು? ಬ್ರದರ್, 9ನೇ ವಚನ ಬ್ರದರ್. ಓಕೆ, ಓದಿ. ನೀವು ಆತನಿಗೂ ಆತನ ಎಲ್ಲ ಆಸ್ತಿಪಾಸ್ತಿಗೂ ಬೇಲಿ ಹಾಕಿ ಭದ್ರಪಡಿಸಿದ್ದೀರಲ್ಲವೇ?
ಆತನು ಕೈ ಹಾಕಿದ ಕೆಲಸ ಸಫಲವಾಗುವಂತೆ ಮಾಡಿದಿರಲ್ಲವೇ ಎಂದೇ ಆತನ ಸಿರಿ ಸಂಪತ್ತು ಈ ನಾಡಿನಲ್ಲಿ ಬೆಳೆಯುತ್ತಾ ಬಂದಿದೆ. ಆದರೆ ಓಕೆ. ನೀವು ಕೈ ಹಾಕಿ ಆತನ ಸೊತ್ತನ್ನೆಲ್ಲ ಅಳಿಸಿಬಿಡಿ. ಆಗ ಆತನು ನಿಮ್ಮನ್ನು ಮುಖಾಮುಖಿಯಾಗಿ ನಿಂದಿಸುತ್ತಾನೋ ಇಲ್ಲವೋ ಎಂದು ನೋಡುವಿರಂತೆ ಎಂದನು. ಇದಾದ್ಮೇಲೆ ಏನಾಯಿತು? ಜೋಬನಿಗೆ ತುಂಬಾ ರೋಗಾವಸ್ಥೆ ಆಯಿತು. ರೋಗಾವಸ್ಥೆ ಆದಾಗ 2ನೇ ಅಧ್ಯಾಯ 9ನೇ ವಾಕ್ಯ ಓದಿ. ಆತನ ಹೆಂಡತಿ, ನಿನ್ನ ಸತ್ಯ ಸಂಧತೆಯನ್ನು ಇನ್ನೂ ಬಿಡಲಿಲ್ಲವೇ? ದೇವರನ್ನು ದೂಷಿಸಿ ಸಾಯಬಾರದೆ ಎಂದು ಹೀಗೆ. ನೋಡಿ, ಯೋಬನ ಹೆಂಡತಿ ಏನ್ ಹೇಳ್ತಾ ಇದ್ದಾರೆ? ನೀನು ಆ ದೇವರನ್ನು ದ್ವೇಷಿಸಿ ನೀನು ಸಾಯು. ಓಕೆ, ಆದ್ರೆ ಯೋಬ ಏನು ಉತ್ತರ ಕೊಡ್ತಾ ಇದ್ದಾರೆ? ಯೋಬನು ಅವಳಿಗೆ, ನೀನು ಹುಚ್ಚಳಂತೆ ಮಾತನಾಡುತ್ತಿರುವೆ. ದೇವರಿಂದ ನಾವು ಸುಖ ಪಡೆಯಬಹುದು. ದೇವರಿಂದ ನಾವು ಸುಖ ಪಡೆಯುವುದೋ? ಈ 2 ಸೆಂಟೆನ್ಸ್ ನೋಡುವಾಗ ನಿಮ್ಗೆ ಏನಾದ್ರು ವ್ಯತ್ಯಾಸ ಕಾಣ್ತಾ ಇದೆಯಾ? KJ ಸರ್ ಅನಲೈಸ್ ಮಾಡ್ಬೋದು. ಯೋಬನ ಹೆಂಡತಿ ಹೇಳ್ತಾ ಇದ್ದಾಳೆ, ನೀನು ದೇವರನ್ನು ತ್ಯಜಿಸಿ ಸಾಯಿ. ಇನ್ನೊಂದು ಕಡೆ ಯೋಬ ಹೇಳ್ತಾ ಇದ್ದಾನೆ, ನಾವು ದೇವರಿಂದ ಅನುಗ್ರಹವನ್ನು ಪಡೆದಿದ್ದೇವೆ, ಆದ್ರೆ ದುಃಖವೂ ಪಡೆಯಲು ನಾವು ರೆಡಿ ಆಗ್ಬೇಕು. ಈ 2 ಸೆಂಟೆನ್ಸ್ ಓದುವಾಗ ನಿಮ್ಗೆ ಏನ್ ಎನಿಸ್ತಾ ಇದೆ? ಹಡ್ಸ KJ ಸರ್ ಓದುವ ಹಡ್ಸ. ಸರ್, ಯೇಸ್ವಾಮಿ ಹೇಳ್ತಾ ಇದ್ರೆ, ಇವಾಗ ಎಲ್ಲಾರು ಸುಖಕ್ಕೆ ಹೋಗಿ ಮಾತ್ರ ಯೇಸ್ವಾಮಿ ಹತ್ರ ಹೋಗಕ್ಕಾಗಲ್ಲ. ಕಷ್ಟನು ಹೋಗ್ಬೇಕು ಅಂತ ರೆಡಿ ಇದ್ರೆ ಮಾತ್ರ ಜೊತೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ KJ ಸರ್ ಏನಾದ್ರು ಇದೆಯಾ? ಕಷ್ಟದಲ್ಲಿಯೂ ಸುಖದಲ್ಲಿಯೂ ದೇವರ ಪ್ರೀತಿಸ್ಬೇಕು ಅಂತ. ಓಕೆ, ಈಗ ನೀವೇ ನೋಡಿ, ಈ ಯೋಬನ ಹೆಂಡತಿ ನೀನು ಹೋಗಿ ಸಾಯು ಅಂತ ಹೇಳ್ತಾ ಇದ್ದಾರೆ. ಸೊ ನ್ಯಾಚುರಲ್ ಆಗಿ ಯೋಬ ಯಾವ ರೀತಿ ಉತ್ತರ ಕೊಡ್ಬೇಕು? ನಿಮಗೆ ನಾವು ಕೊಡೋ ಉತ್ತರ ಈಗೇನೆ, ನಿಮಗೆ ಬೇಕಾಗಿರುವಾಗ ಇದೆಲ್ಲ ಸಿಕ್ತು, ನಿಮ್ಗೆ ಕೇಳುವುದೆಲ್ಲ ನಿನ್ಗೆ ಸಿಕ್ತು. ಈಗ ಕಷ್ಟ ಇರುವಾಗ ನೀನು ಈ ರೀತಿ ಹೇಳ್ತೀಯಾ ಎಂದು ಹೇಳಬೇಕಾದ ಯೋಬ ಏನ್ ಹೇಳ್ತಾ ಇದ್ದಾರೆ? ನಾವು ಎಂದು ಹೇಳ್ತಾ ಇದ್ದಾರೆ. ನಾವು ಎಂದು ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಪ್ರಿಯರೇ, ನೀವು ಯೋಚನೆ ಮಾಡಿ, ಈ ಯೋಬನನ್ನು ಹೋಗಿ ಸಾಯು ಎಂದು ನೀನ್ ಸಾಯಿ ಎಂದು ಹೇಳಿದ್ರು, ಯೋಬ ಅವರನ್ನು ನಾವು ಅಂದ್ರೆ ಅವರ ಹೃದಯದಲ್ಲಿ ಆ ಪ್ರೀತಿ ಇದೆ. ಅವರು ಹೆಂಡತಿಯನ್ನು ಪರಿತ್ಯಜಿಸಲಿಲ್ಲ, ಆದ್ರೆ ದೇವರಿಗೆ ಆದ್ಯತೆ ಕೊಟ್ಟಿದ್ದಾರೆ. ನಾವು ಪರಿಣಾಮ ಈ ವಿಷಯದಲ್ಲಿ ಏನ್ ಹೇಳ್ತೀರಾ? ನಾವು ಯೋಬನ ಸ್ಥಾನದಲ್ಲಿ ಇದ್ರೆ ನಾವು ಯಾವ ರೀತಿ ಹೇಳ್ತಾ ಇದ್ವಿ ಈ ತರ ಪ್ರತಿಕ್ರಿಯೆ ಬಂದ್ರೆ? ಖಂಡಿತವಾಗ್ಲು ಹೆಂಡತಿ ಮಾತಿನ ಜಾಸ್ತಿ ಬೆಲೆ ಕೊಡ್ತಾ ಇದ್ವೇನೋ, ಹೆಂಡತಿ ಕಡೆನೆ ಸ್ವಲ್ಪ ಒತ್ತು ಕೊಡ್ತಾ ಇದೀವೇನೋ ಅಂತ ಅನಿಸ್ತದೆ ಸರ್. ಅದೊಂದ್ ಕಡೆ ಈಗ ಹೆಂಡತಿ ನಮ್ಗೆ ನೀವು ಹೋಗಿ ಸಾಯಿ ಅಂತ ಹೇಳ್ತಾ ಇದ್ದಾರೆ, ಆಗ ನಮ್ಮ ಪ್ರತಿಕ್ರಿಯೆ ಏನು? ಪ್ರಾಪಂಚಿಕವಾಗಿ ಅಲ್ಲಿ ನೋಡ್ಬೇಕಾದ್ರೆ ಬ್ರದರ್, ಈಗ ಅವಳು ನೋವು ತಡ್ಕೊಳಕ್ ಆಗ್ದೇನೆ, ಯಾಕಂದ್ರೆ ಎಷ್ಟು ನೀನು ಇದೆಲ್ಲ ಇಷ್ಟ ನೋವು ತಡ್ಕೊಂಡು ಇರ್ಬೇಕಾ, ನೀನು ಸತ್ರ ಸಾಕಪ್ಪ, ನನ್ ಕೈ ನೋಡಕ್ ಆಯ್ತಲ್ಲ ಅನ್ಬಿಟ್ಟು ಅವಳು ಹೇಳ್ತಾಳೆ ಬ್ರದರ್, ಪ್ರಾಪಂಚಿಕವಾಗಿ ಹೇಳ್ತಾಳೆ. ಆದ್ರೆ ಯೋಬ ಉತ್ತರ ಕೊಡೋದು ಆಧ್ಯಾತ್ಮಿಕತೆನ ಉತ್ತರ ಕೊಡ್ತಾನೆ ಬ್ರದರ್ ಅಲ್ಲಿ. ಇಲ್ಲಿ ಅವನನ್ನ ಸಪರೇಟ್ ಮಾಡಿ ಹೇಳ್ತಾಳೆ. ಹೌದು ನೋಡಿ, ಇದು ಏನಾಗುತ್ತಂದ್ರೆ ಇಂಡಿವಿಜುವಲ್ ಆಗಿ ಒಂದು ಫೈಟಿಂಗ್ ಬರುವಾಗ ನಾವು ಇದೇ ಪದಗಳು ಉಪಯೋಗಿಸ್ತೀವಿ, ನೀನು 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 ನೀನು. ಆದ್ರೆ ಯೋಬನ ಹೆಂಡತಿ ನೀನು ಹೋಗಿ ಸಾಯಿ ಅಂತ ಹೇಳಿದ್ರು, ಯೋಬ ಅವಳನ್ನು ಸಪರೇಟ್ ಮಾಡ್ತಾ ಇಲ್ಲ, ಅವಳನ್ನು ಜೊತೆಗೆ ನಿಲ್ಲಿಸಿ ನಾವು ನೋಡಿ, ನಾವು ದೇವರಿಂದ ಎಷ್ಟೋ ಅನುಗ್ರಹಗಳು ಪಡೆದ್ವಿ, ನಾವು ಎಂದು ಕರೀತಾ ಇದ್ದೀವಿ. ಇದರಲ್ಲಿ ಹೆಂಡತಿಯನ್ನು ಪರಿತ್ಯಜಿಸ್ತಾ ಇಲ್ಲ ಇಲ್ಲಿ, ಆದ್ರೆ ಹೆಂಡತಿಗಿಂತ ಮಿಗಿಲಾಗಿ ದೇವರಿಗೆ ಸ್ಥಾನ ಕೊಡ್ತಾ ಇದ್ದಾರೆ. ಪ್ರಿಯರೇ, ಇದು ಒಂದು ಶಿಷ್ಯನ ಆಟಿಟ್ಯೂಡ್ ಆಗ್ಬೇಕು. ಯಾರನ್ನು ಬಿಡಬೇಕು, ಮನೆ ಬಿಟ್ಟು ಓಡಿ ಹೋಗ್ಬೇಕಂದಲ್ಲ ದೇವರು ಹೇಳ್ತಾ ಇರೋದು. ಅವರನ್ನು ಜೊತೆಗೆ ನಿಲ್ಲಿಸಿ ಅದಕ್ಕಿಂತ ಮಿಗಿಲಾಗಿ ದೇವರಿಗೆ ಸ್ಥಾನ ಕೊಡಬೇಕು. ನಾವಾಗಿದ್ರೆ ಪ್ರಾರ್ಥನೆಯಲ್ಲಿ ಇಷ್ಟು ಬೆಳೆದು ಬಂದವರಾದ್ರು, ಓ ನೀನೀಗೇನಾ, ನಾನೀಗೇನಾ, ನನ್ನವರು ನಿನ್ನವರು, ಈ ಟಾಪಿಕೇ ಬರುವುದು. ಆದ್ರೆ ಶಿಷ್ಯನಾಗುವ ವ್ಯಕ್ತಿಗೆ ನೀನು ಎಂಬ ಪದಕ್ಕಿಂತ ನಾವು ಎಂಬ ಪದ ಅದು ಯೂಸ್ ಮಾಡೋ ವ್ಯಕ್ತಿ ಆಗ್ತದೆ. ಆಗ ಯೇಸು ಸ್ವಾಮಿಗೆ ಪ್ರಾಮುಖ್ಯತೆ, ಅದರ ಜೊತೆಗೆ ಯೇಸು ಸ್ವಾಮಿಗೆ ಪ್ರಾಮುಖ್ಯತೆ ಕೊಡೋ ವ್ಯಕ್ತಿ ಆಗ್ತಾರೆ. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಯೇಸು ಸ್ವಾಮಿಗೆ ಪ್ರಾಮುಖ್ಯತೆ ಕೊಡದೇ ಇರೋಕೆ ಕಾರಣ ಏನು? ಮನೆಯಲ್ಲಿ ಸಪೋರ್ಟ್ ಇಲ್ಲ, ಮನೆಯವರು ಅದು ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ, ಈ ರೀತಿ ಸುಮಾರು ಡೈಲಾಗ್ಗಳು ನಾವು ಹೇಳ್ತೀವಿ. ಪ್ರೇಯರಲ್ಲಿ ಬಂದ ಮರಿಯನ್ ತಂಡದಲ್ಲಿರುವ ನಾವು ಹೇಳುವ ಪದ, ನಮ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ, ಅವರು ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ.
ಈ ಯೋಬನ ಗತಿ ನೋಡಿ, ನೀನೋಗಿ ಸಾಯು ಅಂತ ಹೇಳ್ತಾ ಇದ್ದಾರೆ. ಆಗಲೂ ಯೋಬ ನಾವು ದೇವರಿಂದ ನಾವು ದೇವರಿಗೆ ಸ್ಥಾನ ಕೊಡ್ತಾ ಇದ್ದಾರೆ. ಇವರನ್ನು ಬಿಟ್ಟು ಕೊಡ್ತಾನೋ ಇಲ್ಲ. ಇದು ಒಂದು ಶಿಷ್ಯನ ಆಟಿಟ್ಯೂಡ್ ಆಗ್ಬೇಕು. ನಮ್ಗೆ ನೀವು ಹೋಗಿ ಸಾಯಿ ಎಂದು ಹೇಳುವವರೆಗೂ ಸಹ ಪ್ರೀತಿಸುತ್ತಾ, ಅದಕ್ಕಿಂತ ಜಾಸ್ತಿ ದೇವರಿಗೆ ಪ್ರೀತಿ ಕೊಡುತ್ತಾ ಜೀವಿಸುವ ವ್ಯಕ್ತಿ ಆಗಬೇಕು ಒಂದು ಶಿಷ್ಯನು ಎಂದು ಹೇಳುವ ವ್ಯಕ್ತಿ. ಪ್ರೈಸ್ ದ ಲಾರ್ಡ್. ಕೆಜೆ ಸರ್, ಈ ಪಾಯಿಂಟ್ ಅಲ್ಲಿ ನಿಮ್ಗೆ ಏನು ಎಕ್ಸ್ಟ್ರಾ ಸೇರಿಸಲು ಸಾಧ್ಯ ಇದೆ? ಅದು ಪರಿಣಾಮ ಸರ್, ಅದು ಮಸ್ಟ್ ಸರ್ ಮಾತಾಡಿ. ಅದೇ ಒಬ್ಬ ಶಿಷ್ಯನ ನಿಜವಾದ ಮನೋಭಾವನೆ ಏನಂತ ಅಲ್ಲಿ ಅರ್ಥ ಆಗ್ತದೆ ಸರ್. ದೇವ್ರಿಗೆ ಪ್ರಥಮ ಸ್ಥಾನ ಕೊಡ್ಬೇಕು. ಅಟ್ ದ ಸೇಮ್ ಟೈಮ್ ನಮ್ಮ ಜೊತೆಗಿರೋರ್ನ ನಾವು ಬಿಟ್ಕೊಡ್ಬಾರ್ದು. ಅದು ಪ್ರಾರ್ಥನೆ ಜೀವಿತದಾಗ್ಲಿ, ಕುಟುಂಬದಾಗ್ಲಿ, ಎಲ್ಲೇ ಆಗ್ಲಿ, ಸಮಾಜದಲ್ಲಾಗ್ಲಿ, ನಾವು ನೆರೆಯವರನ್ನ ಪ್ರೀತಿಸುತ್ತಾ ಅದಕ್ಕಿಂತ ಮಿಗಿಲಾದ ಸ್ಥಾನ ದೇವರಿಗೆ ಕೊಟ್ಟು ಜೀವಿಸುವುದೇ ನಿಜವಾದ ಶಿಷ್ಯನ ಒಂದು ಮನೋಭಾವನೆ. ಸೊ ಈ ಪರಿತ್ಯಜಿಸಿ ಅಂತ ಹೇಳುವಾಗ ಇದೇ ಅರ್ಥ, ಬಿಟ್ಟು ಬಿಡ್ಬೇಕು, ಡೈವರ್ಸ್ ಮಾಡ್ಬೇಕಂದಲ್ಲ. ಆದ್ರೆ ದೇವರಿಗೆ ಮುಖ್ಯ ಸ್ಥಾನವನ್ನು ಈ ಯೋಬ ಅದಕ್ಕೆ ನನ್ಗೆ ಈ ಕಳೆದ ವಾರದಲ್ಲಿ ಸಿಕ್ಕಿರೋದು ವಚನ ಇದು ಸುಮಾರು ಸರಿ ಓದಿದ್ದೀವಿ. ಆದ್ರೆ ಇದೆರಡೂ ಒಂದು ಅನಲೈಸ್ ಮಾಡೋದು ನಿಜವಾಗಿ ತುಂಬಾ ಇದಾಗಿ ಅನಿಸ್ತು. ಯೋಬನ ಹಾಗಿರುವ ಒಂದು ವ್ಯಕ್ತಿ ಆಗಬೇಕು ಶಿಷ್ಯನು ಎಂದು ಹೇಳುವಾಗ. ಪ್ರೈಸ್ ದಿ ಲಾರ್ಡ್. ಈಗ ಅದೇದು ಕಷ್ಟ ಸಂಕಷ್ಟಗಳನ್ನು ಸಹಿಸಿಕೊಳ್ಳುವನೇ ಧನ್ಯನು, ಅವನು ಪರಿಶೋಧನೆಯಲ್ಲಿ ಯಶಸ್ವಿಯಾದ ಮೇಲೆ ಸಜೀವ ಎಂಬ ಜಯಮಾಲೆಯನ್ನು ಪಡೆಯುತ್ತಾನೆ. ದೇವರು ತಮ್ಮನ್ನು ಪ್ರೀತಿಸುವ ಇದನ್ನು ಕಾದಿರಿಸಿರುತ್ತಾರೆ. ದೇವರು ಯಾರನ್ನ ಜಾಸ್ತಿ ಪ್ರೀತಿ ಮಾಡ್ತಾರೋ ಬದ ಈಗ ಯೋಬಂದು ಎದುರಲ್ಲಿ ನೋಡಿದಾಗ್ಲೂ ಅದೇ ತರ ಅಲ್ವಾ ಬದ ಬರಲ್ಲ? ಹೌದು, ಅದು ಸಹನೆ ಇನ್ನೊಂದು ಟಾಪಿಕ್ ಬರುತ್ತೆ. ಅಲ್ಲ, ನಾನು ಹೇಳೋದು ಇದು ಶಿಷ್ಯನಾಗುವ ವ್ಯಕ್ತಿ ಒಂಥರ ಎಲ್ಲರನ್ನೂ ಇನ್ಕ್ಲೂಸಿವ್ ಆಗಿ ತಗೋಬೇಕು, ಎಲ್ಲರನ್ನೂ ಹೃದಯದಲ್ಲಿ ಹೊತ್ಕೊಂಡು ನಡೆಯಬೇಕು. ಅದಕ್ಕಿಂತ ಮಿಗಿಲಾಗಿ ಯೇಸು ಸ್ವಾಮಿಗೆ ಆ ಒಂದು ಆದ್ಯತೆಯನ್ನು ಕೊಡಬೇಕು. ಇನ್ನು ಶಿಷ್ಯನ ಕೆಲವು ಹೇಳಿ ಸರ್. ಅದೇ ಸರ್, ಅದು ನೀವು ಹೇಳಿದ್ರು ಪರಿಚಯಿಸುವುದು, ಅದು ತುಂಬಾ ಅರ್ಥ ಇದೆ ಸರ್. ಪರಿಚಯಿಸುದು ಒಂದು, ನಾವು ಪರಿಚಯಿಸ್ಬೇಕು, ಬೇರೆಯವ್ರನ್ನು ಜೊತೆಲಿ ಕರ್ಕೊಂಡ್ಬೇಕು. ಬೇರೆಯವ್ರು ಇದೆಲ್ಲ, ಈಗ ನಾವು ಆ ಸ್ಥಾನದಲ್ಲಿ ಇದ್ರೆ ನಿಜವಾಗ್ಲೂ ನಾವು ಹೆಂಡತಿ ಬಿಟ್ಬಿಡ್ತಾ ಇದೀವಿ. ಅವ್ನು ನೋಡಿ ಕುಟುಂಬವನ್ನೇ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕುಟುಂಬನೇ ಅಂದ್ರೆ ಎಲ್ರೂ ಸುಖ. ಬಟ್ ಅದು ತುಂಬಾ ಪಾಯಿಂಟ್ಸ್, ಒಳ್ಳೆ ಪಾಯಿಂಟ್ ಕಾಣ್ತಾ ಇದೆ. ಕುಟುಂಬ ಇವನನ್ನು ಪರಿಚಯಿಸ್ತಾ ಇದೆ, ಆದ್ರೆ ಇವನ್ ಕುಟುಂಬವನ್ನು ಪರಿಚಯಿಸ್ತಾ ಇಲ್ಲ. ಕುಟುಂಬ ಏನಕ್ಕೆ ಪರಿಚಯಿಸ್ತಾ ಇದೆ ನೋಡಿ, ಆಸ್ತಿ ಇಲ್ಲ, ಮಕ್ಕಳು ಇದಾಗಿತ್ತು, ರೋಗಾವಸ್ಥೆ ಆಗಿತ್ತು, ಅದರಿಂದ ಕುಟುಂಬ ಪರಿಚಯಿಸ್ತಾ ಇದೆ. ಆತರ ಅವಶ್ಯ ನಮಗೂ ಬರುತ್ತದೆ. ಆದ್ರೆ ಅವರು ಪರಿತ್ಯಜಿಸಿದ್ರು, ದೇವನಿಗೆ ಪ್ರಾಮುಖ್ಯತೆ ಕೊಡುವ ಯೋಬ ಕುಟುಂಬವನ್ನು ಪರಿತ್ಯಜಿಸ್ತಾ ಇಲ್ಲ, ಬಿಡ್ತಾ ಇಲ್ಲ, ದೇವರಿಗೆ ಸ್ಥಾನ ಕೊಡ್ತಾ ಇದೆ. ಈ ವಿಷಯದಲ್ಲಿ ಸರ್ ನಾವು ಸ್ವಲ್ಪ ಚೆನ್ನಾಗಿ ಪ್ರೇರಣೆ ಬಂದಾಗ, ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳುವಾಗ, ನಾವು ಅವ್ರಿಗೆ ಪ್ರೇರಣೆ ಇಲ್ಲ, ಅವ್ರನ್ನ ಬಿಟ್ಟೇ ಬಿಡ್ತೀವಿ, ಮನೆಯವ್ರನ್ನಾಗ್ಲಿ ಇವ್ದಾಗ್ಲಿ. ಆದ್ರೆ ಇವನ್ ಬಿಡ್ತಾ ಇಲ್ಲ, ಅಲ್ಲಿ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ತುಂಬಾ ದೊಡ್ಡ ಗುಣ. ಒಂದು ಶಿಷ್ಯನೆಂದು ಹೇಳುವಾಗ ಈ ಆಟಿಟ್ಯೂಡ್ ಇರಬೇಕು. ಪ್ರೈಸ್ ದಿ ಲಾರ್ಡ್. ಇನ್ನು ಈ ಮಕಾಬೇಸ್ನಲ್ಲಿ ತಾಯಿ ಮತ್ತೆ ಮಕ್ಕಳು 7 ಜನ. ಅದು ಎಲ್ಲ ಬಿಟ್ಟು ದೇವರ ಆ ಒಂದು ಅವಸ್ಥೆಗೆ ದೇವರಿಗಾಗಿ ಜೀವನೇ ಕೊಡ್ತಾ ಇದ್ದಾರೆ, ಪ್ರತಿಯೊಂದು ಪರಿಚಯಿಸ್ತಾ ಇದ್ದಾರೆ, ದೇವರಿಗಾಗಿ ತನ್ನನ್ನೇ ಪರಿಚಯಿಸ್ತಾ ಇದ್ದಾರೆ. ಅದೇನೋ ನನ್ನ ಪ್ರಕಾರ ಯೋಬನ ಮಾಡಿರೋ ವಿಷಯ ಇನ್ನೂ ಸ್ವಲ್ಪ ಗ್ರೇಟ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಏನೋ ಸಾಯೋದು ಓಕೆ, ಮನಸ್ಪರಲ್ಲ, ಇದು ಸಾಯ್ತಾನೂ ಇಲ್ಲ, ಸಹಿಸ್ತಾ ಇದ್ದಾರೆ ನಿಂತ್ಕೊಂಡು. ಒಂದ್ ಕಡೆ ಮನೆಯಿಂದ ಒಂಥರ ದೂರ ತಳ್ಳುವ ಅವಸ್ಥೆ, ಇನ್ನೊಂದ್ ಕಡೆ ಶರೀರದಲ್ಲಿ ರೋಗ, ವೇದನೆ, ಇದರ ಮಧ್ಯೇನು ಅಂದ್ರೆ ಈ ಕೊಕೊನಟ್ ಶೆಲ್ ಉಪಯೋಗಿಸಿ ಕರೀತಾ ಇತ್ತು ಅಂತ ಹೇಳ್ತಾ ಇದಾರಲ್ಲ ಯೋಬ, ಅಷ್ಟು ಇರಿಟೇಷನ್ ಇದೆ. ಅದರ ಮಧ್ಯೆ ಹೆಂಡತಿಯ ಇರಿಟೇಷನ್ ಇನ್ನೊಂದ್ ಕಡೆ, ಆದರೂ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ನೋಡಿ, ನಾವು ಒಳ್ಳೇದನ್ನು ದೇವರಿಂದ ಪಡೆದಿದ್ದೀವಿ. ಈ ತರ ಬರುವಾಗ್ಲೂ ನಾವು ದೇವರನ್ನು ಬಿಟ್ಬಿಡಕ್ ಆಗತ್ತಾ ಅಂತ ಹೇಳಿ ದೇವರಿಗೆ ಸ್ಥಾನ ಕೊಡ್ತಾ ಇದ್ದಾರೆ. ಪ್ರಿಯರೇ, ಇದು ಸಾಧ್ಯ. ನಮ್ಗೆ ಕ್ವಶನ್ ಇದು ಹೇಗೆ ಸಾಧ್ಯ ಆಗ್ತದೆ? ನಮ್ಮನ್ನಿಷ್ಟು ಇದು ಮಾಡುವಾಗ ನಾವು ಹೇಗೆ ಸಾಧ್ಯ ಆಗ್ತದೆ? ಇದು ನಮ್ಮ ಮನಸ್ಸಿಗೆ ಬರಬಹುದು, ಆದ್ರೆ ಇದು ಸಾಧ್ಯ ಎಂದು ಯೋಬ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಪ್ಲೀಸ್ ದಿ ಲಾರ್ಡ್. ಇನ್ನೊಂದು ಹೇಳಿ. ನೋವು ಕೊಟ್ರು ಏಸು ಪ್ರೀತಿನ ಹಂಚ್ಬೇಕು ಅಂತ. ಹೌದು.
ನೋವು ಕೊಟ್ರು ಏಸು ಪ್ರೀತಿನ ಹಂಚ್ಬೇಕು. ಅದನ್ನ ಹೌದು. ಪ್ರೀತಿ ಪೂರ್ತಿಯಾಗಿ ಬ್ರದರ್, ಯೇಸು ಪ್ರೀತಿ ಹಂಚಲು ಸಾಧ್ಯ ಇದೆ. ಆದ್ರೆ ಈ ಸಿಚುವೇಶನ್ ಅಲ್ಲಿ ಮೇಲೆ ನಮ್ಮನ್ನ ನೋಡಿ ನೀವು ಹೋಗಿ ಸಾಯಿ ಅಂತ ಹೇಳುವವರಿಗೆ ಹಂಚಕ್ಕೆ ತುಂಬಾ ಕಷ್ಟ ಇದೆ. ಅದನ್ನ ನೋವು ಕೊಟ್ರು ಹಂಚ್ಬೇಕು. ಅದು ಹಂಚಲೇಬೇಕು. ಬೇಕಾದ್ರೆ ಪಕ್ಕದ ಊರಿನಲ್ಲಿ ಹೋಗಿ ವಿಚಾರಣೆಗೆ ಹೋಗಿ ವಚನ ಕೊಡಬಹುದು, ಪ್ರೀತಿ ಕೊಡಬಹುದು. ಆದ್ರೆ ಮನೆಯಲ್ಲೇ ಇದು ಕೊಡೋದು ತುಂಬಾ ಕಷ್ಟ ಇದೆ. ಬ್ರದರ್, ದೇವರು ನೋವು ಕೊಡುವುದಿಲ್ಲ. ದೇವರು ಒಳ್ಳೆಯವರು. ನಾವು ತಪ್ಪು ತಿಳ್ಕೊಳ್ತೇವೆ. ನಿನ್ನೆಯ ಗೋಸ್ಪಲ್ನಲ್ಲಿ ಕೂಡ ಅವರು ಸರಿಯಾಗಿ ಹೇಳಿದ್ದಾರೆ. ಪರಿಸಯರು ಯೇಸುಗೆ ಹೇಳ್ತಾರೆ, ಜಾನ್ನ ಮತ್ತೆ ಪರಿಸಯರು ಎಲ್ಲ ಅವರು ಆಚರಣೆಗಳು ಸರಿ ಮಾಡ್ತಾರೆ. ನಿನ್ನ ಶಿಷ್ಯರು ಯಾಕೆ ಸಬ್ಬತ್ತಿನ ದಿವಸ ಅದನ್ನು ಕೊನೆಗಳಂತೂ ತಿಂತಾರೆ? ಆಗ ಯೇಸು ಏನು ಉತ್ತರ ಕೊಡ್ತಾರೆ? ಯಾಕೆ ಈ ಶಿಷ್ಯರು ಅವರ ಹೆಂಡತಿ ಮಕ್ಕಳನ್ನು ಬಿಟ್ಟು, ಅವರ ಆಸ್ತಿಪಾಸ್ತಿಯನ್ನು ಬಿಟ್ಟು ಎಲ್ಲವನ್ನು ತೊರೆದು ಯೇಸುವನ್ನು ಹಿಂಬಾಲಿಸ್ತಾರೆ? ಹಾಗಿರುವಾಗ ಯೇಸು ಹೇಳುವುದು ಏನಂತ ಹೇಳಿದರೆ, ಯಾರು ದೇವರಲ್ಲಿ ಒಂದಾಗ್ತಾರ, ಯೇಸು ನನ್ನನ್ನು ಹಿಂಬಾಲಿಸಿ ಅಂತೇಳಿ ಯಾಕೆ ಹೇಳ್ತಾರೆ? ನನ್ನ ಪಾಪ, ನನ್ನ ಕಷ್ಟ, ನನ್ನ ದುಃಖ ಎಲ್ಲವನ್ನು ಅವರು ಅವರ ಮೇಲೆ ತೆಕ್ಕೊಂಡು ಶಿಲುಬೆಗೆ ಜಡಿಸಿ ನನ್ನನ್ನು ಬಿಡಿಸಿದ್ದಾರೆ. ಬಿಡಿಸಲಿಕ್ಕೆ ಬಾಕಿ ಇಲ್ಲ. ನಾವು ಇನ್ನೂ ಕೂಡ ನನ್ನನ್ನು ಬಿಡಿಸಿ ಅಂತ ಹೇಳಿದರೆ ನಾವು ತಪ್ಪು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಯೇಸು ಹೇಳ್ತಾರೆ, ನಿನಗೋಸ್ಕರ ನಾನು ಪ್ರಾಣಾರ್ಪಣೆ ಮಾಡಿದ್ದೇನೆ, ನನಗೋಸ್ಕರ ನೀನೇನು ಮಾಡ್ತಾ ಇದ್ದೀಯಾ? ಈ ಪ್ರಶ್ನೆ ಕೇಳಿದ ನನ್ನ ಪರಿತ್ಯಜಿಸುವುದು ಅಂತ ಹೇಳಿದ್ರೆ, ನಮ್ಮ ಎಲ್ಲ ಕಷ್ಟ ಸಂಕಟಗಳಿಗೆ ಯೇಸು ಶಿಲುಬೆಯನ್ನು ಹತ್ತಿದ್ದಾರೆ, ನಮ್ಮನ್ನು ಬಿಡಿಸಿದ್ದಾರೆ. ಈಗ ನಮ್ಮ ಕರ್ತವ್ಯ ಏನು? ಆ ಯೇಸುವನ್ನು ಹಿಂಬಾಲಿಸುವಾಗ ನಮ್ಮನ್ನೇ ಪರಿತ್ಯಜಿಸಬೇಕು. ಇದು ಉತ್ತರ. ಸೊ ಪ್ರಿಯರೇ, ಇನ್ನೊಂದು ಗುಣ ಹೇಳೋದಾದ್ರೆ ನೋಡಿ, ನಾವು ನಮ್ಮನ್ನೇ ಸೆಲ್ಫ್ ಡಿನೈ ಮಾಡಬೇಕು. ಓಕೆ, ಸೆಲ್ಫ್ ಡಿನೈ ಮಾಡ್ಬೇಕಂತ ಹೇಳುವಾಗ ಪೇತ್ರ ಯೇಸು ಸ್ವಾಮಿಯನ್ನು ಡಿನೈ ಮಾಡಿದಾರಲ್ಲ, ತಿರಸ್ಕರಿಸಿದಾರಲ್ಲ. ಹೇಗೆ ತಿರಸ್ಕರಿಸಿದ್ದಾರೆ? ನಾನು ಅರಿಯೆ ಅಂತ 3 ಸಾರಿ ಹೇಳ್ತಾರೆ ಯೇಸು ಸ್ವಾಮಿನ. ಆ ವ್ಯಕ್ತಿ ನಾನು ಅರಿಯೇ. ಪ್ರಿಯರೇ, ಇದೇ ರೀತಿಯಲ್ಲಿ ಯೇಸು ಸ್ವಾಮಿ ನಮ್ಮಲ್ಲಿ ಬರುವಾಗ ನಮ್ಮಲ್ಲಿರುವ ಆ ನಾನತ್ವವನ್ನು ಅಥವಾ ಈ ನನ್ನನ್ನು ನಾವು ತಿರಸ್ಕರಿಸಬೇಕು, ಡಿನೈ ಮಾಡಬೇಕು. ನನ್ಗೆ ಗೊತ್ತಿಲ್ಲ ಈ ವ್ಯಕ್ತಿ ಯಾರು ಅಂತೇಳಿ. ಈ ಹಳೆಯ ಜೋಯ್ ಇದಾರಲ್ಲ, ಹಳೆಯ ಜೋಯ್ ಯಾರು ನನ್ಗೆ ಗೊತ್ತೇ ಇಲ್ಲ. ಈ ಒಂದು ರೇಂಜಿಗೆ ನಾವು ಬರ್ಬೇಕು. ಹಳೆಯ ಶಶಿಕಲಾ ಯಾರು ಅಂತೇಳಿ ನನಗೆ ಗೊತ್ತೇ ಇಲ್ಲ. ಪೇತ್ರದ ಡಿನೈ ಮಾಡಿದಾರಲ್ಲ ಯೇಸು ಸ್ವಾಮಿಯನ್ನು. ಹಳೆಯ ಪಿರಿನಾಯಕಂ ಯಾರು ಅಂತೇಳಿ ನನ್ಗೆ ಗೊತ್ತೇ ಇಲ್ಲ. ನನ್ಗೆ ಗೊತ್ತಾಗಬಾರ್ದು. ನಾವು ಕೆಲವೊಮ್ಮೆ ಏನ್ ಹೇಳ್ತೀವಿ ಅನ್ನೋದು ನಾವು ಗೊತ್ತಾ? ನಾನ್ ಇದೆಲ್ಲ ಪ್ರೇರಿಗೆ ಬರದೇ ಇದ್ದಿದ್ರೆ ನಾನು ತೋರಿಸ್ತಾ ಇದ್ದೆ ಅಂತ ಹೇಳುವುದಾದ್ರೆ, ಈಗ ಹಳೆಯ ಪಿರಿನಾಯಕವನ್ನು ನೀವು ಇಟ್ಕೊಂಡಿರ್ತೀರ. ಅರ್ಥ ಆಯ್ತಲ್ಲ? ಹಳೆಯ ಸ್ವಭಾವ ನಾವು ದಿನೇ ಡಿನೈ ಮಾಡಲೇಬೇಕು. ಪೇತ್ರ ಯೇಸ್ವಾಮಿಯನ್ನು ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ ಹಾಗೆ ಡೈಲಿ ನಾವು ಹಳೆಯ ಸ್ವಭಾವ, ನೆನ್ನೆಯ ಸ್ವಭಾವ ಇದೆಯಲ್ಲ, ಅದು ಇವತ್ತು ನಾವು ತಿರಸ್ಕರಿಸಬೇಕು, ನಾವು ಬಿಟ್ಟುಕೊಡ್ಬೇಕು. ನನ್ಗೆ ಗೊತ್ತೇ ಇಲ್ಲ. ಪ್ರಿಯರೇ, ಈ ಒಂದು ನೆಗೆಟಿವ್ ಆಸ್ಪೆಕ್ಟ್ ಕೆಲವೊಮ್ಮೆ ಏನಂದ್ರೆ, ಕೆಲವು ವಿಷಯಗಳನ್ನ ಬಿಟ್ಕೊಡಕ್ ಆಗ್ತಾನೆ ಇಲ್ಲ. ಒಂದು ವ್ಯಕ್ತಿಯನ್ನು ನೋಡುವಾಗ 1947 ಇಂದ ಮಾಡಿರುವ ವಿಷಯಗಳೆಲ್ಲ ಮನಸ್ಸಿಗೆ ಬರೋದಾದ್ರೆ ನಾವು ಯೇಸುವಿನ ಶಿಷ್ಯನಾಗಲು ಸಾಧ್ಯನೇ ಇಲ್ಲ. ಕೆಲವರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ, ಎಸ್ ಬ್ರದರ್, ಆ ಬ್ರದರ್, ಈ ಬ್ರದರ್ ಅಂತೆಲ್ಲ ಹೇಳಿ ನಂತರ ಕೊನೆಯಲ್ಲಿ ಸ್ಟಾರ್ಟ್ ಆಗ್ತದೆ. ಆದರೂ ನೋಡಿ, ಅವರು ನನ್ಗೆ ಈ ರೀತಿ ಮಾತಾಡಿದ್ರು. ಪ್ರೇಯರಲ್ಲಿ ಇರುವವರು, ಲೀಡರ್ಶಿಪ್ ಅಲ್ಲಿ ಇರುವವರು ಅವ್ರು ಈಗ ಮಾಡಿದಾರಲ್ಲ, ಮತ್ತೆ ಒಂಥರ ಕೊಕ್ಕೆ ಹಾಕೋ ಪದಗಳು ಸ್ಟಾರ್ಟ್ ಆಗ್ತದೆ. ಇದು ಕೇಳುವಾಗ ಏನಾಗ್ತದೆ, ಆಲಿಸುವವರಿಗೆ ಈ ವ್ಯಕ್ತಿಯ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಇತ್ತಲ್ಲ, ಈ ವ್ಯಕ್ತಿ ಹೀಗೇನಾ? ಆಲಿಸುವವರಿಗೂ ಆ ವ್ಯಕ್ತಿಯನ್ನು ಒಂಥರ ಕೀಳಾಗಿ ಕಾಣುವ ರೇಂಜಿಗೆ ತರುವ ಕೆಲವು ಲೀಡರ್ಸ್ ಇದ್ದಾರೆ. ಕೆಲವೆಲ್ಲ ಸುಮಾರು ಲೀಡರ್ಸ್ ಇದ್ದಾರೆ. ಅದನ್ನು ನೋಡಿ ಸುಮಾರು ಜನ ಹಾಳಾಗಿ ಹೋಗಿರುವುದು ಇದೆ. ಹೌದಾ, ಈ ವ್ಯಕ್ತಿ ಎಲ್ಲ ಹೀಗೇನಾ, ಈ ವ್ಯಕ್ತಿ ಹೀಗೇನಾ? ಅದರಿಂದ ಪ್ರಿಯರೇ, ನಾವು ಯಾರ ವ್ಯಕ್ತಿಗಳ ಬಗ್ಗೆನೋ ಹೇಳಕ್ಕೆ, ಮಾತಾಡಕ್ಕೆ ಹೋಗದೆ ಇದ್ರೆ ಪ್ರಾರ್ಥನೆಯಲ್ಲಿ ಇನ್ನೂ ಸ್ವಲ್ಪ ಮೇಲೆ ಬರಬಹುದು. ನಿಜ ಹೇಳ್ತೀನಿ. ಒಂದು ಆಲ್ಟರ್ ಬಾಯ್ಗೆ ವಿಶ್ವಾಸ ಜಾಸ್ತಿ ಇದೆಯಾ, ಆಲ್ಟರ್ ಬಾಯ್ ಅಲ್ಲದೆ ಇರೋ ವ್ಯಕ್ತಿಗೆ ವಿಶ್ವಾಸ ಜಾಸ್ತಿ ಇದೆಯಾ? ನೀವೇ ಹೇಳಿ.
ಆಲ್ಟರ್ ಬಾಯ್ ಅಲ್ದೇ ಇರೋನ್ಗೆ ಬ್ರದರ್. ಯಾಕೆ ಆಲ್ಟರ್ ಬಾಯ್ ಎಲ್ಲ ಹತ್ರದಿಂದ ನೋಡ್ತಾ ಇದ್ದಾನೆ ಅಲ್ಲಿ ಅವನಿಗೆ ಅವನ ಕಾರ್ಯಗಳು ಮಾತ್ರ ಮುಖ್ಯ. ಆಲ್ಟರ್ ಬಾಯ್ಗೆ ಅವನ್ ಕೆಲ್ಸ ಹೆಂಗ ಅದು ಮಾತ್ರ ಮುಖ್ಯ. ಆದ್ರೆ ಅವ್ನ್ ಬೇರೆ ಯಾವ್ದ್ರಲ್ಲೂ ಇದ್ರಲ್ಲಿ ಮಾಡ್ತಿರ್ತಾನೆ ಅವನದೊಂದು ಒಂಥರ ಡ್ಯೂಟಿ ಟೈಪ್. ಇಲಿ ಓಡಾಡುವ ಹಾಗೆ ಓಡಾಡ್ತಾ ಇರ್ತಾನೆ ಮಾಡ್ಬೇಕು. ಇಲ್ಲ ಅದು ಮಾತ್ರ ಅಲ್ಲ, ಒಂಥರ ಇಲ್ಲೇ ಮುಖ ತೋರಿಸಿ ಆ ಕಡೆ ಹೋಗಿ ಸ್ವಲ್ಪ ಹಿಂದೆ ಹೋಗಿ ಅರ್ಧ ಪೂಜೆ ಟೈಮ್ ಹೊರಗಡೆ ನಿಲ್ತಾನೆ, ಪೂಜೆ ನೋಡಲ್ಲ ಆಲ್ಟರ್ ಬಾಯ್. ಬ್ರದರ್, ಪೇತ್ರ 3 ಸಾರಿ ಡಿನೈ ಮಾಡಿದ. ಆದರೆ ಏನ್ ಮಾಡಿದ ನಂತರ? ಬಿಕ್ಕಿ ಬಿಕ್ಕಿ ಅತ್ತ, ನಾನು ಯೇಸುವಿಗೆ, ನನ್ನ ದೇವರಿಗೆ ನಾನು ಅಲ್ಲಗಡೆದೆ ಅಲ್ಲ ಅಂತೇಳಿ 1 ಸರಿಯಾದ್ರೂ ನಾವು ಪಶ್ಚಾತ್ತಾಪ ಹತ್ತಿದ್ದೇವ? ಅದೇ ನಾವು ಎಲ್ಲರಿಗೂ ಬೇರೆಯವ್ರಿಗೆ ಬೆರಳು ತೋರಿಸ್ತೇವೆ. ನಾನು ಏನು ಮಾಡಿದ್ದೇನೆ, ನನಗೆ ದುಃಖ ಆಗ್ತದ, ಅಯ್ಯೋ ನಾನು ಇದು ತಪ್ಪು ಮಾಡಿದೆ ದೇವಾ ಅಂತ ಹೇಳಿ ನಾನು 1 ಸರಿ ಆದ್ರೂ, ಪೇತ್ರ ಬಿಕ್ಕಿ ಬಿಕ್ಕಿ ಅತ್ತ, 1 ಸರಿ ಆದ್ರೂ ನಾವು ಬಿಕ್ಕದೆ ಹತ್ತಿದ್ದೇವ? ಈ ಪ್ರಶ್ನೆ ನಾವು ಕೇಳಬೇಕು. ನಮ್ಗೆ ಓದುತ್ತೇವೆ, ಅದು ಪೇತ್ರನಿಗೆ ಬಿಡ್ತೇವೆ, ನಮ್ಮಷ್ಟೇ ಸಂತೋಷದಲ್ಲಿ ನಾವು ಇರ್ತೇವೆ. ಇದು ನಾವು ಮಾಡುವುದು ದೊಡ್ಡ ತಪ್ಪು. ಯೇಸು ಯಾಕೆ ಅವರನ್ನು ಹಿಂಬಾಲಿಸಿ ಹೇಳಿದ್ದು? ನಮ್ಮ ಎಲ್ಲ ಕಷ್ಟ ಸಂಕಟಗಳು ಅವರನ್ನು ಶಿಲುಬೆಗೆ ಜಡಿದಿದ್ದಾರೆ. ಈಗ ನಿನಗೆ ಭಾರ ಇಲ್ಲ, ನಿನ್ನ ಕ್ರಾಸ್ ಹಗುರ ಆಗಿದೆ, ನನ್ನನ್ನು ಹಿಂಬಾಲಿಸಿ ಅಂತ ಹೇಳುವುದು. ನನ್ನ ಕ್ರಾಸ್ ಇನ್ನೂ ಕೂಡ ನಾನು ಹೊತ್ತುಕೊಂಡಿದ್ರೆ, ದುಃಖ ಭಾರ ಇಟ್ಕೊಂಡು ನಾನು ಯೇಸುವನ್ನು ಹಿಂಬಾಲಿಸುವುದಿಲ್ಲ, ಯಾರನ್ನೋ ಹಿಂಬಾಲಿಸ್ತೇನೆ, ಆಗ ಮಾತ್ರ ಅದು ಬರ್ತದೆ. ಓಕೆ, ಸೊ ಪ್ರಿಯರೇ, ಈಗ ಏನಾಗುತ್ತೆ ಅಂದ್ರೆ, ಈ ಆಲ್ಟರ್ ಬಾಯ್ಸ್ ವಿಶ್ವಾಸ, ಆಲ್ಟರ್ ಬಾಯ್ಸ್ ಅಲ್ದೇ ಇರೋ ವಿಶ್ವಾಸದ ಹಾಗೇನೆ ನೀವೇನ್ ಹೇಳ್ತೀರಾ? ಒಂದು ದೇವರ ಶುಶ್ರೂಷೆಗೆ ಹೋಗುವವರು ತುಂಬಾ ವಿಶ್ವಾಸದಲ್ಲಿ ಹೋಗ್ತಾರೆ. ಆದ್ರೆ ಎಷ್ಟೋ ಬಾರಿ ನಾವು ನೋಡ್ತೀವಿ, ನಾವು ಶುಶ್ರೂಷೆಗೆ ಹೋಗುವಾಗ ಜಾಸ್ತಿ ನಡೆಯೋದೇನು? ಈಗ ಒಂದು 2 ಗಂಟೆ ಕಾಲ ಪ್ರಯಾಣ ಇದೆ ಅಂತ ಇಟ್ಕೊಳ್ಳೋಣ. ದಯಾಲ್, ಜಾಸ್ತಿ ಚರ್ಚೆ ಯಾವ್ದ್ರ ಬಗ್ಗೆ ಇರ್ತದೆ? ಬೇರೆ ಬಗ್ಗೆ ಡಿಸ್ಕಸ್ ನಡೀತಾ ಇರ್ತದೆ. ಇಲ್ದೇ ಇರೋದಲ್ಲ, ಆ ಬ್ರದರ್ ಬಗ್ಗೆ, ಅವರ ಬಗ್ಗೆ, ಇವರ ಬಗ್ಗೆ, ಪ್ರೇಯರಲ್ಲಿ ಇರುವ ವ್ಯಕ್ತಿಗಳ ಬಗ್ಗೆನೇ ಚರ್ಚೆ ನಡೆಯೋದು ಆ 2 hours ಟೈಮ್. ಆಗ ನಮ್ಗೇನಾಗ್ತದೆ, ಜೊತೆ ನಮ್ಗೆಲ್ಲ ಅವರ ಬಗ್ಗೆ ದೊಡ್ಡ ಅಭಿಪ್ರಾಯ ಇರ್ತದೆ. ಈ ಚರ್ಚೆಗಳ ಕೇಳುವಾಗ, ಓಹ್ ಹೀಗೇನಾ, ಈ ವ್ಯಕ್ತಿ ಹೀಗೇನಾ? ಪ್ರಿಯರೇ, ನಿಜವಾಗಿ ಕೆಲವೊಮ್ಮೆ ಈ ತರ ಪ್ರಯಾಣಗಳಲ್ಲಿ ನಮ್ಗೆ ಇರುವ ವಿಶ್ವಾಸನೂ ನಷ್ಟ ಆಗ್ತದೆ. ರೋಡಲ್ಲಿ ದೊಡ್ಡ ಹೊಂಡಗಳಿದ್ದರೆ ಎಷ್ಟು ಬೇಗ ಮನೆಗೆ ತಲುಪುವ ಹಾಗೆ ಆಗ್ತದೆ. ಆಕ್ಚುಲಿ ಈ ರೀತಿ ಹೋಗುವಾಗ ಫುಲ್ ಪ್ರೇಯರಲ್ಲಿ ಹೋದ್ರೆ ಓಕೆ. ಆದ್ರೆ ಈಗೀಗ ಸ್ಟಾರ್ಟಿಂಗ್ ಅಲ್ಲೆಲ್ಲ ನಾವು ಪ್ರಯಾಣ ಮಾಡುವಾಗ ಫುಲ್ ಜಪಸರ ಮಾಡೋರು. ಈಗ ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಜಪಸರ ಮಾಡಿ ಆಯ್ತು, ಮತ್ತೆ ನಾವು ಚರ್ಚೆ ಮಾಡೋದೆಲ್ಲ ನೆಗೆಟಿವ್ ಆಗಿ ಮಾತನಾಡೋದಾದ್ರೆ ಪ್ರಿಯರೇ, ಆ ಒಂದು ಪ್ರಯಾಣದಲ್ಲಿ ನಮ್ಗೆ ನಷ್ಟನೇ ಬರ್ತಾ ಇರೋದು. ಇದು ನಾವು ಎಚ್ಚರಿಕೆಯಿಂದ ನಾವು ಇರಬೇಕು. ಓಕೆ, ಸೊ ನಾವು ನಮ್ಮನ್ನೇ ಡಿನೇ ಮಾಡಬೇಕು. ನಮ್ಮ ಹಳೆಯ ಜೀವನ, ಒಂದೊಂದು ದಿನನೂ ನಮ್ಮ ಹಳೆಯ ಜೀವನವನ್ನು ನಾವು ಡಿನೇ ಮಾಡಿ ಯೇಸುವನ್ನು ನೋಡಿ ನಾವು ಹಿಂಬಾಲಿಸುವರಾಗಬೇಕು. ಇನ್ನು ನೋಡಿ, 1 ಪೇತ್ರ 2:21, 1 ಪೇತ್ರ 2:21. ನೀವು ಹೀಗೆ ಜೀವಿಸಬೇಕೆಂದೇ ದೇವರು ನಿಮ್ಮನ್ನು ಕರೆದಿದ್ದಾರೆ. ಕ್ರಿಸ್ತ ಯೇಸು ಸಹ ನಿಮಗಾಗಿ ಹಿಂಸೆ ಬಾಧೆಯನ್ನು ಅನುಭವಿಸಿದರು. ತಮ್ಮ ಹೆಜ್ಜೆಯ ಜಾಡನ್ನೇ ನೀವು ಅನುಸರಿಸುವಂತೆ ನಿಮಗೊಂದು ಆದರ್ಶವನ್ನು ಬಿಟ್ಟು ಹೋದರು. ನಿಮಗೊಂದು ಆದರ್ಶವನ್ನು ಯೇಸು ಸ್ವಾಮಿ ಬಿಟ್ಟು ಹೋಗಿದ್ದಾರೆ. ನಿಮಗೊಂದು ಮಾದರಿಯನ್ನು ದೇವರು ಬಿಟ್ಟು ಹೋಗಿದ್ದಾರೆ, ನಿಮಗೊಂದು ಮಾಡೆಲ್. ಸೊ ನಾವು ಯೇಸು ಸ್ವಾಮಿ ಬಿಟ್ಟು ಹೋಗಿರುವ ಆ ಮಾದರಿಯನ್ನು ಫಾಲೋ ಮಾಡಬೇಕಾದವರು, ಯೇಸು ಸ್ವಾಮಿ ಬಿಟ್ಟು ಹೋಗಿರೋ ಮಾದರಿಯನ್ನು ಫಾಲೋ ಮಾಡಬೇಕಾದವರು ಅಂತ ಹೇಳುವಾಗ, 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಎಲ್ಲ ಕಾಪಿ ರೈಟಿಂಗ್ ಇದೆ. ನೀವೆಲ್ಲ ಕಾಪಿ ರೈಟಿಂಗ್ ಬರೆದವ್ರು ಇರ್ಬೇಕು. ನಾವು ಇಂಗ್ಲಿಷ್ ಕಾಪಿ ರೈಟಿಂಗ್ ಹೇಗಿರುತ್ತದೆ? ಮೇಲ್ಗಡೆ 1 ಲೈನ್ ಪ್ರಿಂಟ್ ಆಗಿರುತ್ತದೆ, ಕೆಳಗಡೆ ನಾವೇನ್ ಮಾಡ್ಬೇಕು? ಶಶಿಕಲಾ ಸಿಸ್ಟರ್, ಅದನ್ನ ನೋಡಿ ಕಾಪಿ ಮಾಡಿ ಬರೀಬೇಕು. ಅದನ್ನ ನೋಡಿ ಕಾಪಿ ಮಾಡಬೇಕು. ಒಂದು ಮಾದರಿ, ಒಂದು ಮಾಡೆಲ್ ಕಾಪಿ ಮಾಡಬೇಕು. ಕೆಲವೊಮ್ಮೆ ನಾವೇನ್ ಮಾಡ್ತೀವಿ ಅಂತ ಗೊತ್ತಾ? ದಯಾಲ್, ಏನ್ ಮಾಡ್ತೀರಾ? ಫಸ್ಟ್ ಲೈನ್ ಕಾಪಿ ಮಾಡಿ ಆಯ್ತು,
ಇನ್ನು ಸೆಕೆಂಡ್ ಲೈನ್ ಬರೆಯುವಾಗ ನಾವ್ ಎಲ್ಲಿಗೆ ನೋಡ್ತೀವಿ? ಸ್ವಲ್ಪ ನಮ್ ಸ್ಟೈಲ್ ಯೂಸ್ ಮಾಡಕ್ ಹೋಗ್ತೀವಿ ಎಲ್ಲಿಗೆ ಸೆಕೆಂಡ್ ಲೈನ್ ಅಲ್ಲಿ ಇರೋದೇ ನಮ್ದು ಒಂದ್ ಸ್ವಲ್ಪ ಸ್ಟೈಲ್ ಯೂಸ್ ಮಾಡಕ್ ಹೋಗ್ತೀವಿ ಅಂತ. ಸೆಕೆಂಡ್ ನಾವು ಆಕ್ಚುಲಿ ಹೇಗಿರ್ಬೇಕಂತ ಗೊತ್ತಾ? ಆ ಫಸ್ಟ್ ಲೈನ್ ಮಾತ್ರ ನೋಡಿ ಒಂದೊಂದು ಲೈನ್, ಸೆಕೆಂಡ್ ಲೈನ್ ಫಸ್ಟ್ ಲೈನ್ ನೋಡಿ ಬರಿಬೇಕು, ಥರ್ಡ್ ಲೈನ್ ಫಸ್ಟ್ ಲೈನ್ ನೋಡಿ ಬರಿಬೇಕು, ಫೋರ್ತ್ ಲೈನ್ ಫಸ್ಟ್ ಲೈನ್ ನೋಡಿ ಬರಿಬೇಕು. ಲಾಸ್ಟ್ ಲೈನ್ ವರೆಗೆ ನಾವು ನೋಡ್ಬೇಕಾಗಿರೋದಲ್ಲಿ ಫಸ್ಟ್ ಲೈನ್. ಆದ್ರೆ ಕೆಲವೊಮ್ಮೆ ಏನಾಗ್ತದೆ, ಥರ್ಡ್ ಲೈನ್ ಬರೆಯುವಾಗ ಸೆಕೆಂಡ್ ಲೈನಿಗೆ ನೋಡ್ತೀವಿ, ಫೋರ್ತ್ ಲೈನ್ ಬರೆಯುವಾಗ ಥರ್ಡ್ ಲೈನಿಗೆ ನೋಡ್ತೀವಿ. ಹಾಗೇನಾಗ್ತದೆ, ಅಲ್ಲಿ ತಪ್ಪು ಬರೆದಿದ್ರೆ ಅದೇ ತಪ್ಪು ಹೋಯ್ತಾ ಇರ್ತದೆ. ಮೇನ್ ಟಾರ್ಗೆಟ್ ನಮಗೆ ನಷ್ಟ ಆಗ್ತದೆ. ನಾವು ಯೇಸುವನ್ನು ನೋಡಿ ನಡೆಯಬೇಕಾಗಿರೋದು, ನಾವು ಯೇಸುವನ್ನು ನೋಡಿ ಫಾಲೋ ಮಾಡುವ ಒಂದು ಬ್ರದರ್ ಒಂದು ಸಿಸ್ಟರ್ ಇರ್ತಾರೆ. ಇನ್ನು ನಾವು ಆ ಸಿಸ್ಟರ್ ಅನ್ನು ನೋಡಿ ಅಥವಾ ಆ ಬ್ರದರ್ ಅನ್ನು ನೋಡಿ ನಡೆದರೆ ಏನಾಗ್ತದೆ ಪರಿಣಾಮ? ಫೈಲ್ ಆಗುತ್ತೆ, ಫೇಲ್ ಆಗ್ತದೆ. ಹೋಗ್ಬೇಕಾಗಿದ್ದ ಜಾಗಕ್ಕೆ ಹೋಗಕ್ಕಾಗಲ್ಲ ಸರ್. ಹೋಗ್ಬೇಕಾದ ಜಾಗಕ್ಕೆ ಹೋಗಕ್ಕಾಗಲ್ಲ. ಪರಿಣಾಮ ದಯಾಳನ್ ಹೇಳ್ತೀರಾ? ಬ್ರದರ್ ಅದೇ ಹೇಳಿಲ್ವಾ, ಅವಾಗ ಅವ್ರಲ್ಲಿ ಡ್ರಾಬ್ಯಾಕ್ಸ್ ಇರುತ್ತೆ, ಅದನ್ನೇ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಮೇನ್ ಅಲ್ಲಿ ಇದ್ದಿದ್ದಂತ ಕ್ವಾಲಿಟಿನ ಬಿಟ್ಬಿಡ್ತೀವಿ. ಎಷ್ಟೋ ಜನ ಇದಾರೆ ಅಂತ ಗೊತ್ತಾ, ಬೇಡದಿರೋದು ಮಾತಾಡದೇ ಇರೋ ವ್ಯಕ್ತಿಗಳು, ಎಲ್ಲ ಪಾಸಿಟಿವ್ ಆಗಿ ವಿಶ್ವಾಸದಲ್ಲಿ ಮಾತಾಡೋ ವ್ಯಕ್ತಿಗಳು, ಇಂತಹ ಕೆಲವು ಬ್ರದರ್ಸ್ ಜೊತೆಗೆ ಆ ಒಂದು ಅಟ್ಯಾಚ್ಮೆಂಟ್ ಜಾಸ್ತಿ ಆಗುವಾಗ ಈ ರೀತಿ ಮಾತು, ಅವ್ರ ಆಗಂದೆ ಇವ್ರು ಹೀಗಂದೆ ಹಾಗಂದೆ ನೆಗೆಟಿವ್ ಆಗಿ ಕೇಳಲು ಸ್ಟಾರ್ಟ್ ಮಾಡುವಾಗ ಈ ವಿಶ್ವಾಸ ಎಲ್ಲ ಅವ್ರಿಗೆ ನಷ್ಟ ಆಗ್ತದೆ. ಅಯ್ಯೋ ಇದು ಅವರು ಬರೀ ಚಿಂತೆ ಮಾಡೋದು ಆ ವ್ಯಕ್ತಿಯ ಬಗ್ಗೆ ಈ ವ್ಯಕ್ತಿಯ ಬಗ್ಗೆ. ಪ್ರಿಯರೇ, ಆ ಮಾದರಿ ದೇವರು ನಮ್ಗೆ ಕೊಟ್ಟಿದ್ದಾರೆ, ಆ ಮಾದರಿಯನ್ನು ನೋಡಿನೇ ನಾವು ನಡಿಬೇಕಾದವರು. ಆದ್ರೆ ಈಗ ನಾವು ಯಾರನ್ನು ನೋಡಿ ನಡೀತಾ ಇದ್ದೀವಿ? ಪ್ರಿಯರೇ, ಇದೊಂದು ತುಂಬಾ ಎಚ್ಚರಿಕೆಯ ಒಂದು ಕ್ವಶನ್ ಆಗಿದೆ. ನಾವು ಯಾರನ್ನು ನೋಡಿ ಮಾದರಿಯಾಗಿ ಕೊಟ್ಟರು ಯೇಸು ಸ್ವಾಮಿಯನ್ನು ನೋಡಿ ನಡೀತಾ ಇದೀವಾ, ಅಥವಾ ಆ ವ್ಯಕ್ತಿ ನಮ್ಗೆ ಕಿರುಕುಳ ಕೊಟ್ರು, ಈ ವ್ಯಕ್ತಿ ನಮ್ಗೆ ಹೀಗೆ ಮಾಡಿದ್ರು, ಓ ಇವರು ನನ್ನನ್ನು ಹೊತ್ಕೊಂಡು ನಡೀತಾ ಇದೆ. ಈ ಪ್ರಿಯರೇ, ಇದು ಯಾವುದು ಮಾದರಿ ಅಲ್ಲ. ಮಾದರಿ ನಮ್ಗೆ ಯೇಸು ಸ್ವಾಮಿ ಮಾತ್ರ. ಆ ಫಸ್ಟ್ ಲೈನ್ ಅನ್ನೇ ನೋಡಿ ಬರೀಬೇಕು. ಇಲ್ಲದೆ ಇದ್ರೆ ಬರುತ್ತಾ ನಾವು ಬರೆಯೋದು ಎಲ್ಲಿ ಒಂದ್ ಕಡೆ ಇರ್ತದೆ, ಫಸ್ಟ್ ಲೈನ್ ಇನ್ನೊಂದು ಸ್ಟೈಲ್ ಅಲ್ಲಿ ಇರ್ತದೆ. ನೋಡುವಾಗ ನಾವು ಪ್ರೇಯರ್ ಅಲ್ಲಿ ಇರುವವರು, ಪ್ರೈಸ್ ದ ಲಾರ್ಡ್ ಅಂತೇಳಿ ಫುಲ್ ಹೇಳಲ್ಲ, ಈ ಸ್ಟೈಲ್ ಅಲ್ಲಿ ಇರುವವರು. ಪ್ರಿಯರೇ, ನಾವು ಒಬ್ಬೊಬ್ಬರು ಅನಲೈಸ್ ಮಾಡ್ಬೇಕು, ನಾವೆಲ್ಲಿದ್ದೀವಿ. ಕೆಲವು ಬ್ರದರ್ಸ್ ಅನ್ನು ಮಾತ್ರ ಫಾಲೋ ಮಾಡೋರು ಇರ್ತಾರೆ. ಪ್ರಿಯರೇ, ಅವರು ಕೊನೆಯಲ್ಲಿ ಯೇಸ್ವಾಮಿ ಯಾರು ಅಂದೇನೆ ಗೊತ್ತಿರಲ್ಲ. ಅರ್ಥ ಆಯ್ತಲ್ಲ? ಒಂದು 10-20 ಲೈನ್ ಆಗುವಾಗ ಫಸ್ಟ್ ಲೈನ್ ಅಲ್ಲಿ ಕೆಲವೊಮ್ಮೆ ಬೇರೆ ಯಾವುದೋ ಹೊಸ ಪದಗಳು ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರೇಂಜ್ ಅಲ್ಲಿ ನಾವು ಆಗಬಾರದು. ಯೇಸುವನ್ನು ಮಾತ್ರ ಮಾದರಿ ಆಗ್ಬೇಕು. ಕೆಲವರು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಸವರಿ ನಮ್ಗೆ ತುಂಬಾ ಪ್ರೀತಿ ತೋರಿಸ್ತಾರೆ. ಆದ್ರೆ ನಾವೆಲ್ಲಿಗೆ ನೋಡ್ಬೇಕು? ಯೇಸುವನ್ನು ಮಾತ್ರ ನೋಡದೆ ಇದ್ರುವಾಗ ಬೇರೆಯವರ ನೆಗೆಟಿವ್ಗಳು, ಅವರ ಸರಿ ಇಲ್ಲ, ಇವ್ರು ಹೀಗಿಲ್ಲ, ಅವ್ರು ಹಾಗಲ್ಲ, ಇದೆಲ್ಲ ಬರುತ್ತೆ. ಆದ್ರೆ ಕೆಲವೊಮ್ಮೆ ಈ ಶುಶ್ರೂಷೆಗೆ ಹೋಗೋ ಮುಂಚೆ ನಮ್ಗೆ ಆ ನೆಗೆಟಿವ್ ಫೀಲಿಂಗೇ ಇರಲಿಲ್ಲ, ನಮ್ಗೇನು ಗೊತ್ತಿರ್ಲಿಲ್ಲ. ಕೆಲವೊಮ್ಮೆ ನಮ್ಗೆ ಅನಿಸ್ತೆ ಅದೇ ಬೆಟ್ರಿತ್ತು ನನ್ಗೆ ಅನಿಸ್ತೆ. ನಾವು ಹೋಗಿ ಒಬ್ಬೊಬ್ಬರ ಲೂಪ್ ಹೊಲ್ಕೊಂಡು ಆ ಗುರುಗಳಾಗಂತೆ, ಈ ಸ್ತ್ರೀಗಂತೆ ಚರ್ಚೆ ಎಲ್ಲ ಇದೇನೆ, ಬೇರೆ ಏನ್ ಚರ್ಚೆ ಇದೆ? ಅದಾದ್ಮೇಲೆ ನಮ್ಗಿರೋ ವಿಶ್ವಾಸನೇ ನಷ್ಟ ಆಗ್ತದೆ. ಸೊ ಅದರಿಂದ ಪ್ರಿಯರೇ, ನಾವು ಯೇಸುವನ್ನು ಮಾತ್ರ ಮಾದರಿಯಾಗಿಟ್ಟು ನಾವು ಮುಂದೆ ಹೋಗ್ಬೇಕು. ಎಷ್ಟೋ ಬಾರಿ ಓಕೆ, ಈಗ ನಾನು ಈ ಫಸ್ಟ್ ಪಾಯಿಂಟ್ ಹೇಳಿರುವ ವಿಷಯ ಏನಂದ್ರೆ, ಸೆಲ್ಫ್ ಡಿನೈ ಮಾಡ್ಬೇಕಂತ ಹೇಳುವಾಗ ಕೆಲವು ಚರ್ಚೆಗಳು ಬರುತ್ತೆ, ಕೆಲವೊಮ್ಮೆ ನಿಮ್ಗೆ ಟಾರ್ಗೆಟ್ ಆಗುತ್ತೆ. ಸೊ ಅದು ಆವತ್ತು ನೀವು ನಮ್ಮನ್ನ ಡಿನೈ ಮಾಡ್ಬೇಕು. ನನಗೆ ಒಮ್ಮೆ ಒಂದು ಮೀಟಿಂಗ್ ಅಲ್ಲಿ ತುಂಬಾ ಬೇಜಾರಾಯಿತು, ಅವತ್ತು ಸ್ವಲ್ಪ ಟೆನ್ಷನ್ ಆಯಿತು ಒಂಥರ. ಮಾರನೇ ದಿನ ಆಗುವಾಗ ಅದು ಹಳೆಯ ಜೋಯ್ ಆಯಿತು, ಹಳೆಯ ಸಿಚುವೇಶನ್. ಇನ್ನೂ ನಾನು ಅದು ಡಿನೈ ಮಾಡದೇ ಇದ್ರೆ, ಅದು ಹೊತ್ತುಕೊಂಡು ನಾನು ನಡೆಯೋದಾದ್ರೆ, ಆದ್ರೂ ಆವತ್ತು ಅವ್ರೆ ಹಾಗೆ ಮಾಡಿದ್ರು ಎಂಬ ಚಿಂತೆಯಲ್ಲಿ ನಾವು ನಡೆಯೋದಾದ್ರೆ, ನಾವೇನ್ ಡಿನೈ ಮಾಡಿಲ್ಲ, ಸುಮ್ಮನೆ ನಾವು ಡಿಸೈಪಲ್ ಅಂತ ಹೇಳಕ್ಕೆ ಹೋಗಿರ್ಲಿಲ್ಲ. ಓಕೆ, ನಾವು ಚೇಂಜ್ ಆಗ್ಬೇಕು, ಬೇರೆಯವರು ಚೇಂಜ್ ಆಗಲಿ ಆಗದೇ ಇರ್ಲಿ ಅದು ಬೇರೆ ವಿಷಯ. ನಾನು ದಿನೇ ನವೀಕರಿಸಲ್ಪಟ್ಟ ವ್ಯಕ್ತಿ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಿಷಯ, 1 ಯೋಹನ 2:3 ಓದಿ. 1 ಯೋಹನ 2:3. ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಅವರ ಅರಿವು ನಮಗಿದೆ ಎಂದು ಖಚಿತವಾಗುತ್ತದೆ.
ರೂಪಾ ಸಿಸ್ಟರ್ ಸುಮಾರು ವರ್ಷ ಆಯ್ತು ನಿಮ್ ಶಬ್ದ ಕೇಳಿ. ನಾನು ಹೇಳ್ಬಿಟ್ಟು ಅನ್ಕೊಂಡೆ ನೀವ್ ಹೇಳಿದ್ರಿ. ಎಲ್ಲಿತ್ತು ಈ ಶಬ್ದ ಅಂತ ಹುಡುಕ್ತಾ ಇದ್ದೆ. ಓಕೆ, ಇನ್ನೊಮ್ಮೆ ಓದಿ ಸಿಸ್ಟರ್. ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಅವರ ಅರಿವು ನಮಗಿದೆ ಎಂದು ಖಚಿತವಾಗುತ್ತದೆ. ನಾವು ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯಬೇಕು. ಯೇಸು ಸ್ವಾಮಿಯೊಂದಿಗೆ ನಾವು ಸಂಚರಿಸಬೇಕು. ಯೇಸು ಸ್ವಾಮಿಯೊಂದಿಗೆ ನಾವು ಸಂಚರಿಸುವರಾಗಬೇಕು. ಅವರ ಆಜ್ಞೆಯನ್ನು ಕೈಗೊಂಡು ನಡೆದು, ಈ ಶಿಷ್ಯನ ಒಂದು ಅವಸ್ಥೆ ಏನೇ ಆದ್ರೂ ಆ ವ್ಯಕ್ತಿ ಹೇಳುವ ಆಜ್ಞೆ ಅಲ್ಲ, ಈ ವ್ಯಕ್ತಿ ಹೇಳುವ ಆಜ್ಞೆ ಅಲ್ಲ, ನಾವು ಯಾರ ಆಜ್ಞೆಯನ್ನು ಅನುಸರಿಸಬೇಕು? ಯೇಸು ಸ್ವಾಮಿಯ ಆಜ್ಞೆಗಳನ್ನು ಅನುಸರಿಸಬೇಕು. ಈ ವ್ಯಕ್ತಿ ಕೊಡುವ ಆಜ್ಞೆ ಯೇಸು ಸ್ವಾಮಿ ಆಜ್ಞೆಗೆ ಅಲೈನ್ ಆಗ್ತಾ ಇದೆಯಾ? ಹಾಗಾದ್ರೆ ಆ ವ್ಯಕ್ತಿಯ ಆಜ್ಞೆಯನ್ನು ಅನುಸರಿಸಿ. ಯೇಸು ಸ್ವಾಮಿ ಆಜ್ಞೆಗೆ ಉಲ್ಟಾ ಆಗ್ತಾ ಇದೆಯಾ ಆ ವ್ಯಕ್ತಿ, ನಮ್ಮ ಮುಖಂಡರಾಗ್ಬೋದು, ಯಾರೇ ಆಗ್ಬೋದು. ನನ್ಗೆ ಗೊತ್ತು, ಪರಿಣಾಮ ಒಮ್ಮೆ ಅವರಿಗೆ ಅವರ ಮುಖಂಡರೊಬ್ಬರು ಏನೋ ತಗೊಂಡ್ ಬರಕ್ ಹೇಳಿದ್ರು. ನನ್ಗೆ ಆಗಲ್ಲ ಅಂತ ಹೇಳಿದ್ರು. ಯೇಸು ಸ್ವಾಮಿಯ ಆಜ್ಞೆಗೆ ಅನುಗುಣವಾಗಿ ಆದ್ರೆ ನೀವು ಅನುಸರಿಸಿ. ಯಾವುದೇ ದೊಡ್ಡ ಮುಖಂಡರಾದ್ರು ಯೇಸು ಸ್ವಾಮಿಯ ಆಜ್ಞೆಗೆ ವಿರುದ್ಧ ಆದ್ರೆ ಯಾರೇ ಆದ್ರೂ ನೀವು ಅನುಸರಿಸುವ ಅಗತ್ಯ ಇಲ್ಲ. ಪರಿಣಾಮ ಏನ್ ಹೇಳ್ತೀರಾ ಈ ವಿಷಯದಲ್ಲಿ? ಹೌದು ಸರ್, ನಿಜವಾಗ್ಲೂ ಸರ್. ಅವತ್ತೇನಾರ ನಾನು ಅದ್ ಮಾಡಿದ್ರೆ ಇವತ್ತು ನಾನು ಬೆಳಿತಿಲ್ಲ. ಆದ್ರೆ ಅದ್ ನಂತರ ತುಂಬಾ ಹಿಂಸೆ ಗೊತ್ತು, ತುಂಬಾ ಕಷ್ಟ ಗೊತ್ತು. ಆದ್ರೆ ನೀವಿದ್ದೀರಾ, ಅವರಿಲ್ಲ. ಹಾ ಸರ್, ಹೌದು ಸರ್, ಅಲ್ವಾ? ಪ್ರಿಯರೇ, ಇಷ್ಟೇನೆ. ನಮ್ಗೆ ಕೆಲವೊಮ್ಮೆ ಇಮ್ಮಿಡಿಯೇಟ್ ಆಗಿ ಅವರ ಆಜ್ಞೆ ಅನುಸರಿಸುವ ಒಳ್ಳೆಯದು ಎಂದು ಅನಿಸ್ತದೆ. ಅರ್ಥ ಆಯ್ತಲ್ಲ? ಆದರೆ ನೀವು ಯಾವಾಗಲೇ ಚಿಂತಿಸಬೇಕಾಗಿರೋದು, ಅವರು ಮಾತನಾಡುವುದು ಯೇಸು ಮಾತನಾಡುವುದಕ್ಕೆ ಆ ಲೈನಲ್ಲಿ ಇದೆಯೋ ಅಥವಾ ಇಲ್ವೋ. ಯೇಸು ಮಾತನಾಡುವ ಲೈನಲ್ಲಿ ಇಲ್ಲದೆ ಇದ್ರೆ, ಪ್ರಿಯರೇ, ದಯವಿಟ್ಟು ನಿಮ್ಗೆ ಎಷ್ಟೇ ಪ್ರಾಮಿನೆನ್ಸ್ ಕೊಟ್ಟರು, ಕೆಲವೊಮ್ಮೆ ಏನಂದ್ರೆ, ಕೆಲವೊಮ್ಮೆ ನಿಮ್ಗೊಂದು ವಚನ ಕೊಡ್ತಾರೆ, ಯೇಸು ಮಾತನಾಡುವ ಆ ಮಾತಿನ ಶೈಲಿಯಲ್ಲಿ ಇಲ್ಲದೆ ಇದ್ರೆ ನೀವು ವಚನ ಕೊಟ್ಟರು ತಗೋಬೇಕಾದ ಅಗತ್ಯ ಇಲ್ಲ. ನಿಮ್ಗೆ ಸ್ತುತಿ ಆರಾಧನೆ ನಡ್ಸಕ್ ಕೊಡ್ತಾರೆ, ಯೇಸು ಮಾತನಾಡುವ ರೀತಿಯಲ್ಲಿ ಅವ್ರ ಮಾತುಕತೆ ಇದೆಯಾ? ಲೀಡರ್ಸ್ ಆಗಿರ್ಬೋದು, ಆದ್ರೆ ಯೇಸುವಿನ ಮಾತಿನಿಗೆ ಅನುಗುಣವಾಗಿ ಅವರ ಮಾತುಕತೆ ಇದೆಯಾ? ಇಲ್ಲದೆ ಇದ್ರೆ ದಯವಿಟ್ಟು ಅಂತವ್ರ ಜೊತೆಗೆ ಸಹವಾಸ ಬೇಡ. ವಚನ ಕ್ಲಿಯರ್ ಆಗಿ ಹೇಳ್ತಾ ಇದ್ರೆ, ಯೇಸುವಿನ ಜೊತೆಗೆ ನೀವು ಸಂಚರಿಸಬೇಕು, ಅವರ ನಿಯಮಗಳಿಗೆ ಅನುಸರಿಸಿ ನೀವು ಸಂಚರಿಸುವರಾಗಬೇಕು. ಪ್ರೈಸ್ ದಿ ಲಾರ್ಡ್. ಇನ್ನು ಒಂದು ಯೋಹಾನನ ಶುಭ ಸಂದೇಶ 4:14-15 ಓದುವಾಗ, ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ನೀವೇಗಿರಬೇಕು? ನನ್ನನ್ನು ಪ್ರೀತಿಸಬೇಕು, ಆಜ್ಞೆಗಳನ್ನು ಆಗ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಯೇಸು ಸ್ವಾಮಿಯ ಆಜ್ಞೆಗಳನ್ನು ಕೈಗೊಂಡು ನಡೆಯದೇ ಇರುವ ವ್ಯಕ್ತಿ ದೇವ ಸೇವಕನಾದರೂ ಅದರ ಲಕ್ಷಣ ಏನು? ಇವರು ದೇವರನ್ನು ಪ್ರೀತಿಸ್ತಾ ಇಲ್ಲ. ಅರ್ಥ ಆಯ್ತಲ್ಲ? ಹೆಸರಿಗೆ ದೇವ ಸೇವಕನಾಗಿರ್ಬೋದು, ಆದ್ರೆ ಮಾತಾಡುವುದೆಲ್ಲ ಬೇರೆಯವರ ವಿರುದ್ಧವಾಗಿ ಆಗುವಾಗ ಆ ವ್ಯಕ್ತಿ ಹಾಗೆ, ಈ ವ್ಯಕ್ತಿ ಹೀಗೆ ಅಂತ ರೀತಿಯಲ್ಲಿ ಹೇಳುವುದಾದ್ರೆ ಅವರು ಯೇಸುವನ್ನು ಪ್ರೀತಿಸ್ತಾ ಇಲ್ಲ. ಯೇಸುವನ್ನು ಪ್ರೀತಿಸದೇ ಇರುವ ಶಿಷ್ಯನು ಎಂದು ಹೇಳುವಾಗ ದೊಡ್ಡ ದುರಂತವೇ ಆಗ್ತದೆ. ಇಮ್ಮಿಡಿಯೇಟ್ ಆಗಿ ಚೆನ್ನಾಗಿ ಅನಿಸ್ತದೆ, ಆದ್ರೆ ಅದೊಂದು ದೊಡ್ಡ ದುರಂತವೇ ಆಗ್ತದೆ ಯೇಸುವನ್ನು ಪ್ರೀತಿಸದೇ ಇರುವ ಶಿಷ್ಯನಾಗುವಾಗ. ನಿಜವಾಗಿ ನೀವು ಯೇಸುವನ್ನು ಪ್ರೀತಿಸೋದಾದ್ರೆ ಯೇಸುವಿನ ವಚನಗಳ ಕೈಗೊಂಡು ನಡೆಯುತ್ತೀರಾ? ಆಗೇನೇ ಆಗ್ತದೆ? ಮುಂದುವರಿಸಿ ಓದಿ. ನಾನು ಪಿತನನ್ನು ಕೇಳಿಕೊಳ್ಳುವೆನು, ಅವರು ನಿಮಗೆ ಆಗ ನಾನು ಪಿತನಲ್ಲಿ ಕೇಳಿಕೊಳ್ಳುವನು, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರು. ಬೇರೆ ಒಬ್ಬ ಪೋಷಕರನ್ನು ಕೊಡುವರು. ಪ್ರೈಸ್ ದಿ ಲಾರ್ಡ್. ಬೇರೊಬ್ಬ ಪೋಷಕರನ್ನು ಕೊಡುವರು, ಪವಿತ್ರಾತ್ಮರನ್ನು ಕೊಡುವರು. ಪ್ರಿಯರೇ, ಪವಿತ್ರಾತ್ಮರು ಬರ್ಬೇಕಾದ್ರೆ ಇದೇ ಟಾರ್ಗೆಟ್, ಇದೇ ಲೆವೆಲ್. ಒಂದು, ಯೇಸುವನ್ನು ನೀವು ಪ್ರೀತಿಸಿ, ಯೇಸುವಿನ ವಚನವನ್ನು ಅನುಸರಿಸಿ. ಓಕೆ, ಆಗ ದೇವರು ನಿಮಗೆ ಪವಿತ್ರಾತ್ಮ ಕೊಡುವರು. ಸೊ ಇಲ್ಲದೆ ಇರುವವರು ಶಿಷ್ಯರು ಅಂತ ಹೇಳ್ತಾರೆ, ಆದ್ರೆ ಪವಿತ್ರಾತ್ಮರಿಲ್ಲದೆ ಇರುವ ಶಿಷ್ಯರಾಗಿ ಅವ್ರು ಮಾರ್ಪಾಡಾಗ್ತಾರೆ. ಕೊನೆಯದಾಗಿ ಫಿಲಿಪ್ ಪತ್ರ 2:5 ಓದುವಾಗ,
ದೇವಸ್ವರೂಪಿ ತಾನಾಗಿದ್ದರೂ ನಿರುತ್ತಾ ದೇವರಿಗೆ ಸಮನಾದ ಆ ಸಿರಿ ಪದವೇನಾತ ಹಿಡಿದಿಟ್ಟುಕೊಳ್ಳಲಿಲ್ಲ, ಬಿಡಲೊಲ್ಲನೆನ್ನುತ್ತಾ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜಾಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿಸಮನಾದ. ನೋಡಿ ಈ ಅವಸ್ಥೆ, ದೇವ ಸ್ವರೂಪನಾದರೂ ನಾವು ಯಾವುದೇ ಅವಸ್ಥೆಯಲ್ಲಿದ್ದರೂ ಓಕೆ, ಆ ಅವಸ್ಥೆಯನ್ನು ಬಿಟ್ಟು ಬರುವರಾಗು. ನಾನು ಇಷ್ಟು ಕಲಿತಿದ್ದೇನೆ, ಸೊ ನಾನಿಷ್ಟು ಕಲಿತಿದ್ದೇನೆ, ಈ ರೇಂಜಲ್ಲೇ ಇರೋರ ಜೊತೆಗೆ ಮಾತ್ರ ಸಂಪರ್ಕ ಆದ್ರೆ ನಾನು ಶಿಷ್ಯನಾಗಲು ಸಾಧ್ಯನೇ ಇಲ್ಲ. ನಾನೇನ್ ಮಾಡ್ಬೇಕು? ನಾನು ಕೆಳಗೆ ಇಳಿಯಲೇಬೇಕು. ಕೆಳಗೆ ಇಳಿದು ಸಾದಾ ಆ ಜನರ ಹೆಗಲ ಮೇಲೆ ಕೈ ಇಡುವ ವ್ಯಕ್ತಿ ನಾನಾದ್ರೆ ಮಾತ್ರನೇ ಶಿಷ್ಯನಾಗಲು ಸಾಧ್ಯ. ನಾನು ಈ ರೇಂಜ್ ಅಲ್ಲಿ ಇದ್ದೇನೆ, ನಾನು ಈ ರೇಂಜ್ ಅಲ್ಲಿ ಇರುವವ್ರ ಜೊತೆಗೆ ಮಾತ್ರ ಸಂಪರ್ಕ ಅಂತ ಹೇಳುವಾಗ ಪ್ರಿಯರೇ, ನಾನು ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಈ ಸ್ವಾಮಿ ಏನ್ ಮಾಡಿದ್ದಾರೆ? ಸ್ವರ್ಗದಲ್ಲಿ ಈ ಸರ್ವ ಸೃಷ್ಟಿಗಳಿಗೆ ಒಡೆಯನಾಗಿದ್ದವರು ಏನ್ ಮಾಡಿದ್ದಾರೆ? ಕೆಳಗೆ ಇಳಿದರು. ಕೆಳಗೆ ಇಳಿದು ಮನೆಯೂ ಇಲ್ಲದೆ ಗೋದಲಿಯಲ್ಲಿ ಹುಟ್ಟಬೇಕಾದ ಅವಸ್ಥೆ ಆಯಿತು. ಅದರಿಂದ ಏನಾಯ್ತು? ಆ ರೇಂಜ್ ಅಲ್ಲಿ ಇರುವವರಿಂದ ಹಿಡಿದು ಮೇಲೆ ರೇಂಜ್ ಅಲ್ಲಿ ಇರುವವರನ್ನು ಸಹ ಪಡೆಯಲು ಸಾಧ್ಯವಾಯಿತು. ಪ್ರಿಯರೇ, ನಾವು ಯೇಸುವಿನ ಹಾಗೆ ಯೋಚನೆ ಮಾಡಿ ಯೇಸುವಿನ ಹಾಗೆ ಆ ಅವಸ್ಥೆಯಿಂದ ಕೆಳಗೆ ಇಳಿಯುವರು ನಾವಾಗಬೇಕು. ಈ ರೇಂಜ್ ಅಲ್ಲಿ ಇರುವವರಿಗೆ ಮಾತ್ರ ಶಿಷ್ಯರಾಗಲು ಸಾಧ್ಯ. ಯಾರ ಜೊತೆಗೇನು ನಾವು ಮಿಂಗಲಾಗಕ್ಕೆ ರೆಡಿ ಇದ್ದೀರೋ ಅವರು ನನ್ನವರಲ್ಲ, ಅವರು ನನ್ನ ಭಾಷೆ ಅಲ್ಲ, ನನ್ನ ಜಾತಿ ಅಲ್ಲ, ಬೇರೆಯವರು, ಕೀಳ್ ಜಾತಿಯವರು. ಪ್ರಿಯರೇ, ಇದು ಯಾವುದಾದ್ರೂ ಮನಸ್ಸಿನಲ್ಲಿದ್ರೆ ನಾವು ಯೇಸುವಿನ ಶಿಷ್ಯನಾಗಲು ಸಾಧ್ಯ ಆಗಲ್ಲ. ಸೊ ಪ್ರಿಯರೇ, ಈ ಡಿಸೈಬಲ್ಶಿಪ್ನ ಈ ಒಂದು ಟಾಪಿಕ್ ನಾವು ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ. ನನ್ಗೆ ಗೊತ್ತಿಲ್ಲ ಎಷ್ಟರ ಮಟ್ಟದಲ್ಲಿ ಇದು ನಮ್ಗೆ ಸ್ವೀಕರಿಸಲು ಸಾಧ್ಯ ಇದೆಯೋ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ನಿಮ್ಗೆ ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ಇಮ್ಮಿಡಿಯೇಟ್ ಆಗಿರುವ ಏನೋ ಒಂದು ಖುಷಿ ನೋಡಿ, ಇಮ್ಮಿಡಿಯೇಟ್ ಆಗಿರುವ ಏನೋ ಒಂದು ಸ್ಥಾನ ನೋಡಿ, ಇಮ್ಮಿಡಿಯೇಟ್ ಆಗಿ ನಮ್ಗೆ ಲಭಿಸುವ ಏನೋ ಒಂದು ಸ್ಟೇಜ್ ನೋಡಿ, ಯೇಸು ಇರುವ ಫಸ್ಟ್ ಲೈನ್ ನೋಡದೆ ಸೆಕೆಂಡ್ ಲೈನ್ ಇಡುವ ಇನ್ನೊಂದು ಲೀಡರ್ನ ಹಿಂಬಾಲಿಸುವುದಾದ್ರೆ ಪ್ರಿಯರೇ, ನಾವು ಸೋತು ಹೋಗಿದ್ದೇವೆ. ನಾವು ಪಡೆದ ವಿಶ್ವಾಸ ನಾವು ನಷ್ಟಪಡಿಸಿದೀವಿ. ನನ್ನ ಪ್ರಕಾರ ನಾವು ಪಾವವಿಖ್ಯಾವನೆ ಮಾಡಬೇಕಾಗುತ್ತೆ. ಅದಕ್ಕಾಗಿ ಮತ್ತೆ ಯೇಸುವೆಡೆಗೆ ನೋಡೋಕೆ ಈ ಒಂದು ಕೃಪೆ ನಮಗೆ ಬೇಕು. ನಾವು ಇದು ಹೇಳುವಾಗ ಕೇಳಿ ಬಿಡಕ್ಕೆ ಇರೋದಲ್ಲ ಈ ವಚನ. ಇದು ಒಂದೊಂದು ನೀವು ಧ್ಯಾನಿಸಿ, ನಿಮ್ಮನ್ನು ಅವಲೋಕನೆ ಮಾಡಿ, ಒಂದು ಕಣ್ಣಾಡಿಯಲ್ಲಿ ನೋಡುವ ಹಾಗೆ ನಾನಿದ್ದೀನಾ ಈ ರೀತಿಯಲ್ಲಿ, ನಾನಿದ್ದೀನಾ ಈ ರೀತಿಯಲ್ಲಿ ಎಂದೇಳಿ ನಮ್ಮನ್ನೇ ಅವಲೋಕನೆ ಮಾಡುವಾಗ, ಇವತ್ತು ವಚನ ನೀವು ಆಲಿಸಿದಾಗ ಯಾರಿಗಾರಿದ್ರೂ ಹೃದಯದಲ್ಲಿ ಸ್ವಲ್ಪ ಚುಚ್ಚುವ ಒಂದು ಅವಸ್ಥೆ ಇದ್ದರೆ ಪ್ರಿಯರೇ, ದಯವಿಟ್ಟು ಕೂರಿ ದೇವರ ಮುಂದೆ, ನಾನು ಹೇಗಿದ್ದೆ, ಎಲ್ಲಿಂದ ನನಗೆ ತಪ್ಪಾಗಿದೆ. ಎಷ್ಟೋ ಬಾರಿ ಸ್ವಲ್ಪ ಹೆಸರು ಸಿಕ್ಕುವಾಗ, ಓ ಬ್ರದರ್ ಸಿಸ್ಟರ್ ಅಂತ ಹೇಳಿ ಕರೆಯುವಾಗ, ಸ್ವಲ್ಪ ಸ್ಥಾನವನ್ನು ಲಭಿಸುವಾಗ ಏನಾಗ್ತದೆ? ನಾವು ಮರೆತು ಬಿಡುತ್ತೀವಿ ಕೆಲವು ವಿಷಯಗಳು. ಮನುಷ್ಯನ ಮರೆತು ಬಿಟ್ರೆ ಓಕೆ, ಆದ್ರೆ ದೇವರ ಕೆಲವು ನಿಯಮಗಳೇ ನಾವು ಮರೆತು ಬಿಡ್ತೀವಿ. ಅಲ್ಲಿ ನಮ್ಗೆ ಸೋಲು ಸ್ಟಾರ್ಟ್ ಆಗ್ತದೆ. ಒಂದು ವೇಳೆ ಈ ವಚನಗಳು ಯಾರದಾದ್ರೆ ಹೃದಯದಲ್ಲಿ ಇದು ನಾನು ಎಂಬ ಪ್ರಶ್ನೆ ಬಂದರೆ ಪ್ರಿಯರ, ದೇವರ ಮುಂದೆ ಕೂತು ಕಣ್ಣೀರಿಟ್ಟು ಪ್ರಾರ್ಥಿಸಿ, ಎಲ್ಲಿ ನಾನು ಫಸ್ಟ್ ಲೈನ್ ನೋಡದೆ ಸೆಕೆಂಡ್ ಲೈನ್ ನೋಡಿ ಕಾಪಿ ರೈಟಿಂಗ್ ಮಾಡಿದ್ದೇನೆ, ಅಥವಾ ಥರ್ಡ್ ಲೈನ್ ನೋಡಿ ಕಾಪಿ ರೈಟಿಂಗ್ ಮಾಡಿದ್ದೇನೆ, ಅಂಗಲಾಚಿ ಪ್ರಾರ್ಥಿಸಿ ಅಲ್ಲಿಂದ ಆ ಸಿರಿ ದಾರಿಯಲ್ಲಿ ಬರಲು ಪ್ರಯತ್ನ ಪಡಿ. ಪ್ರೈಸ್ ದಿ ಲಾರ್ಡ್. ಕೆಜೆ ಸರ್. ಪ್ರೈಸ್ ದಿ ಲಾರ್ಡ್ ಸರ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇಂದು ನಮಗೆ ಆ ಶಿಷ್ಯತ್ವದ ಮುಂದುವರಿದ ಭಾಗ, ಶಿಲ್ಬೆ ಹೊರುವವರು ಯಾರು, ಯೇಸುವಿನ ಮೇಲೆ ಯಾಕೆ ಶಿಲ್ಬೆನ ಹೊರಿಸಲಾಯಿತು, ಯಾವಾಗ ಹೊರಿಸಲಾಯಿತು, ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ಪಿಲಾತನ ಅರಮನೆಯಲ್ಲಿ ನೀಡಿದಾಗ, ಮರಣ ದಂಡನೆಗೆ ತೀರ್ಪು ಕೊಟ್ಟಾಗ ಬೇರೆ ದಾರಿ ಇಲ್ಲ, ಅವರು ಶಿಲುಬೆಯನ್ನ ಹೊತ್ಕೋಬೇಕಾಗಿತ್ತು, ಮರಣದಂಡನೆ ಅವಸ್ಥೆಯಲ್ಲಿ ನಡಿಬೇಕಾಗಿತ್ತು. ನಾವು ಶಿಲುಬೆಯನ್ನು ಹೊರುವುದು ಯಾವಾಗ? ಇವರೊಬ್ಬ ಶಿಷ್ಯನಾದವನು ತನಗೆ ಮರಣದಂಡನೆ ಆಗಿದೆ, ಮರಣದಂಡನೆ ಪಡೆದಂತ ವ್ಯಕ್ತಿ ಯಾವ ಮನಸ್ಥಿತಿಯಲ್ಲಿ ಇರ್ತಾನೆ, ಆ ಮನಸ್ಥಿತಿಯಲ್ಲಿ ಜೀವಿಸ್ಬೇಕು.
ಅಂದ್ರೆ ಮರಣದಂಡನೆಗೆ ಒಳಗಾದ ವ್ಯಕ್ತಿಯಂತೆ ಜೀವಿಸ್ಬೇಕು. ಸೊ ಲೋಕದಲ್ಲಿ ಆತನಿಗೆ ನಾಳೆ ಸಾಯ್ಬೇಕು ಅಥವಾ ಇವತ್ತೇ ಸಾಯ್ಬೇಕು ಅನ್ನೋ ವ್ಯಕ್ತಿಗೆ, ಶಿಲ್ವೆನ ಹೊತ್ಕೊಂಡಿರೋ ವ್ಯಕ್ತಿಗೆ ಲೋಕದ ಬಗ್ಗೆ ಯಾವ ಚಿಂತೆ ಇರುವುದಿಲ್ಲ. ಆತನ ಚಿಂತೆ ಎಲ್ಲ ಮರಣವನ್ನು ಕುರಿತೆ. ಸೊ ಅಂದ್ರೆ ಯೇಸುವನ್ನು ಮಾತ್ರ ನಾವು ನೋಡಿ ನಡೆಯುವವರಾಗಿರ್ಬೇಕು. ಒಬ್ಬ ಶಿಷ್ಯನಾದವನು ಯೇಸುವನ್ನ ಮಾತ್ರ ನೋಡಿ ನಡೆಯುವಂತ ಒಂದು ಸ್ವಭಾವವನ್ನು ಹೊಂದಿರಬೇಕು. ಪ್ರೇಷಿತರ ಕಾರ್ಯಕಲಾಪ 15:26 ಯೇಸುವಿಗಾಗಿ ಜೀವ ಕೊಟ್ಟವರು. ಸೊ ಯೇಸುವಿಗಾಗಿ ಸತ್ತು ಬದುಕುವಂತವರು. ಸೊ ಆ ಒಂದು ಉದಾಹರಣೆಯನ್ನ ತೆಗೆದುಕೊಂಡು ನಮ್ಗೆ ತಿಳಿಸ್ಕೊಟ್ರು. ಹಾಗೆ ಲೂಕ 14:26 ಯೇಸು ಸ್ವಾಮಿ ತನ್ನಮ್ಮನ್ನು ಹಿಂಬಾಲಿಸ್ಬೇಕಾದ್ರೆ ಏನೆಲ್ಲ ತ್ಯಜಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ತ್ಯಜಿಸಲು ಯಾವಾಗ ಸಾಧ್ಯ? ಪ್ರೀತಿಸುವ ವ್ಯಕ್ತಿಗೆ ಮಾತ್ರ ತ್ಯಜಿಸಲು ಸಾಧ್ಯ. ಅಂದ್ರೆ ಯೇಸುವಿಗೆ ಮಾತ್ರ ಪ್ರಾಧಾನ್ಯತೆಯನ್ನ ಕೊಡುವಂತವರಾಗಿರ್ಬೇಕು. ಸೊ ಯೇಸುವನ್ನೇ ಪ್ರಧಾನವಾಗಿ ನಾವು ಪ್ರೀತಿಸ್ಬೇಕು. ಬೇರೆ ಯಾವ ಚಿಂತೆಗಳು, ಬೇರೆ ಯಾವ ವ್ಯಕ್ತಿಗಳನ್ನು ಯೇಸುವಿಗಿಂತ ಮಿಗಿಲಾಗಿ ನಾವು ನೋಡಲು ಬಾರದು. ಸೊ ಈ ಒಂದು ಮನಸ್ಥಿತಿ ನಮಗೆ ಅಂದ್ರೆ ಶಿಷ್ಯರಾದವರಿಗೆ ಇರಬೇಕು ಅಂತ. ಹಾಗೆ ಯೋಬನ ಉದಾಹರಣೆ ತಕೊಂಡು 2:9 ಅಂದ್ರೆ ಯೋಬನ ಮಡದಿ ನೀನು ಹೋಗಿ ಸಾಯ್ಬಾರ್ದ, ದೇವರನ್ನ ಶಪಿಸಿ ಹೋಗಿ ಸಾಯ್ಬಾರ್ದಂತ ಹೇಳುವಾಗ ಸೊ ಆಕೆ ಅವನನ್ನ ತ್ಯಜಿಸ್ತಾಳೆ, ಅವನನ್ನ ಸಪರೇಟ್ ಮಾಡ್ತಾಳೆ, ನಿರಾಕರಿಸ್ತಾಳೆ, ಅವನ ಬಗ್ಗೆ ಪ್ರೀತಿ ಇಲ್ಲದ ಆ ರೀತಿಯಲ್ಲಿ ವರ್ತಿಸ್ತಾಳೆ. ಆದ್ರೆ ಯೋಬನ್ ಮಾತ್ರ ಅವನ ಮನಸ್ಥಿತಿ ಹೇಗಿರ್ತದೆ ಅಂದ್ರೆ ಮಡದಿಯನ್ನ ಬಿಟ್ಕೊಡೋದಿಲ್ಲ, ನಾವು ಅಂತ ಹೇಳ್ತಾರೆ. ನಾವು ಅನ್ನೋ ಪದವನ್ನ ಬಳಸುವಾಗ ಆತನು ಮಡದಿಯನ್ನ ಮನಸ್ಸಿನಿಂದ ತೆಗೆದುಹಾಕದೆ ಪ್ರೀತಿಯಲ್ಲೇ ಇಟ್ಕೊಂಡು ಸೊ ಮಡದಿಯನ್ನ ದೇವರನ್ನ ಮಡದಿಗಿಂತ ಮಿಗಿಲಾಗಿ ಇಟ್ಕೊಂಡು ನೋಡುವಂತ ಒಂದು ಪರಿಸ್ಥಿತಿ. ಸೊ ಮಡದಿಯನ್ನ ಪರಿತ್ಯಜಿಸದೆ ದೇವರಿಗೆ ಮೊದಲ ಸ್ಥಾನವನ್ನ ಕೊಡುವಂತವನಾಗಿದ್ದಾನೆ. ಸೊ ಇಂತಹ ಮನೋಭಾವ ನಿಜವಾದ ಶಿಷ್ಯನಿಗೆ ಇರಬೇಕು ಅನ್ನೋದು ತಿಳಿಸ್ಕೊಟ್ರು. ಮತ್ತೆ ನಮ್ಮನ್ನು ನಾವೇ ನಿರಾಕರಿಸ್ಕೋಬೇಕು. ಅಂದ್ರೆ ಪೇತ್ರ ಯಾವ ರೀತಿ ಯೇಸುವನ್ನ ನಿರಾಕರಿಸಿದ್ನೋ ಆ ರೀತಿ ನಮ್ಮನ್ನೇ ನಾವು ನಿರಾಕರಿಸ್ಬೇಕು. ಅಂದ್ರೆ ನಮ್ಮ ಅಹಮ್ಮನ್ನ ನಾವು ನಿರಾಕರಿಸ್ಬೇಕು, ನಮ್ಮ ಹಳೆಯ ಸ್ವಭಾವಗಳನ್ನ ನಾವು ನಿರಾಕರಿಸ್ಬೇಕು, ತ್ಯಜಿಸ್ಬೇಕು. ಕೆಲವು ವಿಷಯಗಳನ್ನ ಬಿಟ್ಕೊಡಲು ಸಾಧ್ಯವಾಗಲ್ಲ. ಸೊ ಅಂತಹ ಸಮಯದಲ್ಲಿ ಕೆಲವು ಹಳೆಯ ವಿಷಯಗಳನ್ನ ಬಿಟ್ಕೊಡಲು ಸಾಧ್ಯವಾಗದಿದ್ರೆ ನಾವು ಯೇಸುವಿನ ನಿಜವಾದ ಶಿಷ್ಯರಾಗ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಮತ್ತೆ ಇನ್ನೊಂದು ಉದಾಹರಣೆ ಕೊಟ್ಟರು. ಪೀಠ ಸೇವಕರಿಗಿರುವ ಭಕ್ತಿಗಿಂತ ಸಾಮಾನ್ಯ ವ್ಯಕ್ತಿಗೆ ಹೆಚ್ಚಿನ ಭಕ್ತಿ ಇರ್ತದೆ. ಪೀಠ ಸೇವಕ ಹತ್ತಿರದಲ್ಲಿ ಇರ್ತಾರೆ, ಅವರು ಸರಿಯಾಗಿ ಬಲಿ ಪೂಜೆಯಲ್ಲಿ ಭಾಗವಹಿಸಿದಲ್ಲಿ ಹೆಚ್ಚಿನ ಸಮಯ ಆಚರಣೆ ಇರ್ತಾನೆ. ಆದ್ರೆ ಸಾಮಾನ್ಯ ವ್ಯಕ್ತಿಗೆ ಅವ್ರು ದೇವರನ್ನ ನೋಡ್ತಾರೆ, ಸೊ ಹೆಚ್ಚಿನ ಭಯಭಕ್ತಿ ಇರ್ತದೆ, ವಿಶ್ವಾಸ ಇರ್ತದೆ. ಹಾಗೆ 1 ಪೇತ್ರ 2:21 ಯೇಸು ನಮಗೊಂದು ಆದರ್ಶವನ್ನ ಬಿಟ್ಟು ಹೋಗಿದ್ದಾರೆ. ಆ ಆದರ್ಶವನ್ನ ನಾವು ಅನುಸರಿಸ್ಬೇಕು. ಯಾವ ರೀತಿ ಕಾಪಿ ರೈಟಿಂಗ್ ಅಲ್ಲಿ ನಾವು ಪ್ರಿಂಟ್ ಆಗಿರುವ ಮೊದಲನೇ ಸಾಲನ್ನ ನೋಡ್ಕೊಂಡು 2ನೇ ಸಾಲ ಬರೀತೀವಿ. ಆದ್ರೆ ಬರ್ತಾ ಬರ್ತಾ ನಾವು ಮೊದಲನೇ ಸಾಲನ್ನ ಬಿಟ್ಬಿಟ್ಟು ಅದರ ಮುಂದಿನ ಸಾಲನ್ನ ಮಾತ್ರ ನೋಡ್ಕೊಂಡು ಬರೆಯೋರಾಗ್ತೀವಿ. ಆಗ ಏನಾಗ್ತದೆ? ತಪ್ಪಾಗ್ತದೆ. ಸೊ ಮೊದಲ ಸ್ಥಾನವನ್ನೇ ನಾವು ಅನುಕರಿಸಿ ಬರೀಬೇಕು, ಮೊದಲ ಸಾಲನ್ನೇ ಅನುಕರಿಸಿ ಬರಿಬೇಕು. ಸೊ ಇದೇ ತರ ಯೇಸು ಆ ಮೊದಲ ಸ್ಥಾನದಲ್ಲಿದ್ದಾರೆ. ಯೇಸುವನ್ನೇ ನಾವು ಮಾದರಿಯಾಗಿ ಇಟ್ಕೊಂಡು ನಮ್ಮ ಜೀವಿತವನ್ನ ಅಳವಡಿಸ್ಕೋಬೇಕು. ಅದ್ ಬಿಟ್ಟು ಬೇರೆ ಯಾರನ್ನಾದ್ರೂ, ಬೇರೆ ಯಾವ ಮುಖಂಡರುಗಳನ್ನಾದ್ರೂ ನಾವು ಆದರ್ಶವಾಗಿ ಇಟ್ಕೊಂಡ್ರೆ, ಮಾದರಿಯಾಗಿ ಇಟ್ಕೊಂಡ್ರೆ ನಾವು ತಪ್ಪಾಗ್ತೀವಿ, ನಿಜ ಶಿಷ್ಯರಾಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗೆ 1 ಯೋಹಾನ 2:3 ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಾಗಿರ್ಬೇಕು ನಿಜವಾದ ಶಿಷ್ಯ. ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವವರಾಗ್ಬೇಕು. ಹಾಗೆ ಪ್ರಭು ಯೇಸುವಿನ ಆಜ್ಞೆಯನ್ನು ಕೈಗೊಂಡು ನಡೆಯುವವರಾಗ್ಬೇಕು. ಅಂದ್ರೆ ಯೋಹಾನ 14:15 ಸೊ ಯೇಸು ಕೊಡುವ ಆಜ್ಞೆಯನ್ನೇ ನಾವು ಅನುಸರಿಸ್ಬೇಕು. ಅಂದ್ರೆ ಪವಿತ್ರಾತ್ಮರನ್ನ ನಾವು ಸ್ವೀಕರಿಸ್ಬೇಕು. ಪವಿತ್ರಾತ್ಮ ನಮ್ಮಲ್ಲಿ ಇದ್ದಾಗ ಮಾತ್ರ ಯೇಸುವಿನ ಆಜ್ಞೆಗಳನ್ನ ಕೈಗೊಂಡು ನಡಿಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಹಾಗೆ ಫಿಲಿಪ್ಪ
ತಗ್ಗಿಸಿಕೊಳ್ಳುವಂತಹ ಮನೋಭಾವ ನಮ್ಮಲ್ಲಿ ಇರಬೇಕು. ಯಾವುದೇ ತಕ್ಷಣ ಸಿಗುವಂತಹ ಸ್ಥಾನಮಾನಕ್ಕಾಗಲಿ ವ್ಯಕ್ತಿಗಳನ್ನಾಗಲಿ ನಾವು ನೋಡಿ ನಡೆಯಬಾರದು. ಯೇಸುವನ್ನ ಮಾತ್ರ ನಾವು ನೋಡಿ ನಡೆಯುವಂತವರಾಗಬೇಕು. ಆಗ ಮಾತ್ರ ನಾವು ಯೇಸುವಿಗೆ ನಿಜವಾದ ಶಿಷ್ಯರಾಗ್ಲಿಕ್ಕೆ ಸಾಧ್ಯ ಅನ್ನೋದು ಅರ್ಥ ಆಗುತ್ತೆ ಸರ್. ಪ್ರೈಸ್ ದ ಲಾರ್ಡ್ ಸರ್. ಥ್ಯಾಂಕ್ ಯು ಸೋ ಮಚ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈಗ ನೀವು ಸರ್ ಪ್ರೈಸ್